ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಅಡಿಯೋಸ್ ಅಮಿಗೋಸ್ ಅಂತ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ. ಈ ಸಿನಿಮಾದಲ್ಲಿ ಒಬ್ಬರಿಗೆ ಇನ್ನೊಬ್ರು ಅಪೋಸಿಟ್ ಅನ್ನುವಂತಹ ಕ್ಯಾರೆಕ್ಟರ್ ಒಟ್ಟಾಗಿ ಒಂದು ಜರ್ನಿ ಮಾಡಿದ್ರೆ ಹೇಗಿರುತ್ತೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ಬಡವ, ಇನ್ನೊಬ್ಬ ಶ್ರೀಮಂತ, ಇಬ್ಬರ ಲೈಫ್ ಜರ್ನಿಯೇ ಈ ಸಿನಿಮಾ. ಈ ಸಿನಿಮಾ ಸಖತ್ ಆರ್ಟ್ ಟಚಿಂಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಫಸ್ಟ್ ಶಾಟ್ ನಲ್ಲಿ ನಮಗೆ ಸತ್ಪ್ರಿಯನ್ ಅನ್ನೋ ಮೇನ್ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಫ್ರೆಂಡ್ ರಾಜೇಶ್ ಅನ್ನೋನ ಬರ್ತಡೇ, ಎಲ್ಲ ಕುಡಿದು ಹಾಡು ಹೇಳ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಪಾರ್ಟಿ ಎಲ್ಲ ಮುಗಿದ್ಮೇಲೆ ಸತ್ಪ್ರಿಯನ್ಗೆ ಮನೆಯಿಂದ ಕಾಲ್ ಬರುತ್ತೆ. ಸತ್ಪ್ರಿಯನ್ ತಂಗಿ ಮಿನಿ, ಅಣ್ಣ ಅಮ್ಮನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ ಅಂತಾಳೆ. ಸತ್ಪ್ರಿಯನ್, ಈ ಸಮಯದಲ್ಲಿ ಬಸ್ ಸಿಗಲ್ಲ, ನಾನು ಬೆಳಿಗ್ಗೆ ಬೇಗ ಊರಿಗೆ ಬರ್ತೀನಿ ಏನೋಕೆ. ಅಣ್ಣ, ನೀನ್ ಈಗೇನು ಬರೋದ್ ಬೇಡ, ದುಡ್ಡಿದ್ರೆ ಕಳಿಸ್ಕೊಡು ಅಂತಾಳೆ. ಸತ್ರಿಯನ್, ಸರಿ ಮಿನಿ ಆಯ್ತು, ವ್ಯವಸ್ಥೆ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಸ್ವಲ್ಪ ಎಮರ್ಜೆನ್ಸಿ 25,000 ಸಿಗುತ್ತಾ, ನಾನು ಬೇಗ ವಾಪಸ್ ಕೊಟ್ಬಿಡ್ತೀನಿ ಅಂತ ಕೇಳ್ತಾನೆ. ಎಲ್ಲೂ ಇವನಿಗೆ ದುಡ್ಡು ಸಿಗಲ್ಲ. ಕೊನೆಗೆ ಸೋಜನ್ ಅನ್ನೋನು, ಸರಿ ಅಮ್ಮ ಎಮರ್ಜೆನ್ಸಿ ಅಂತ ಕೇಳ್ತಾ ಇದ್ಯಾ, 10% ಇಂಟ್ರೆಸ್ಟ್ ಅಂತೆ, 25,000 ಇಸ್ಕೊಡ್ತೀನಿ, ಸರಿಯಾಗಿ ಇಂಟ್ರೆಸ್ಟ್ ಕಟ್ಟಬೇಕು, ನಾಳೆ ವೈಟ್ಲಾ ಬಸ್ ಸ್ಟ್ಯಾಂಡ್ ಹತ್ರ ಬಾ, ಬರಬೇಕಾದ್ರೆ ಚೆಕ್ ತಗೊಂಡು ಬಾ ಅಂತಾನೆ. ಸತ್ಪ್ರಿಯನ್ ತನ್ನ ಜೊತೆ ಕೆಲಸ ಮಾಡೋರಿಗೆ, ಇವತ್ತು ನಾನು ಬರಲ್ಲ, ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಣ್ಣನಿಗೆ ಹೇಳ್ಬಿಡಿ ಅಂತ ಸೋಜನ್ ಬಾ ಅಂತ ಹೇಳಿದ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ದಾನೆ. ಇನ್ನೊಂದು ಕಡೆ ಮೆಟ್ರೋದಲ್ಲಿ ಜಾಲಿಯಾಗಿ ಹೆಡ್ಫೋನ್ ಹಾಕೊಂಡು ವಾಟರ್ ಬಾಟಲ್ಗೆ ಆಲ್ಕೋಹಾಲ್ ಮಿಕ್ಸ್ ಮಾಡ್ತಾ ಇರೋ ಪ್ರಿನ್ಸ್ ಅನ್ನೋರ್ನ ತೋರಿಸ್ತಾರೆ. ಇವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಎಷ್ಟು ರಿಚ್ ಅಂತ. ಮೆಟ್ರೋದಲ್ಲಿ ಕುತ್ಕೊಂಡಿರೋ ಒಂದು ಹುಡುಗಿ ಪ್ರಿನ್ಸ್ ಆಲ್ಕೋಹಾಲ್ ಮಿಕ್ಸ್ ಮಾಡ್ತಾ ಇರೋದನ್ನ ನೋಡಿ ಮೆಟ್ರೋ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋಕೆ ನೆಕ್ಸ್ಟ್ ಸ್ಟಾಪ್ ಬರ್ತಾ ಇದ್ದಂತೆ ಸೆಕ್ಯೂರಿಟೀಸ್ ಬಂದು ಪ್ರಿನ್ಸ್ನ ಇಟ್ಕೊಂಡು ಹೋಗ್ತಾರೆ. ಸ್ಟೇಷನ್ ವರ್ಕ್ ಕರ್ಕೊಂಡು ಬಂದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸರ್, ಇವರು ಯಾರೋ ಅಂದ್ಕೊಂಡು ನನ್ನ ಇಟ್ಕೊಂಡು ಬಂದಿದ್ದಾರೆ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಒಂದು ಫೋನ್ ಮಾಡಿ ಪೊಲೀಸ್ ಕೈ ಕೊಡೋಕೆ ಪೊಲೀಸ್ ಅವ್ರ ಹತ್ರ ಮಾತಾಡಿ, ಸಾರಿ ಸರ್, ನೀವು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ನಾವೇನಾದ್ರೂ ಡ್ರಾಪ್ ಮಾಡ್ಬೇಕಾ ಸರ್ ಅಂತ ಕೇಳೋಕೆ, ಅದೇನು ಬೇಡ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೋಗ್ತಾನೆ. ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಪ್ರಿನ್ಸ್ ರಿಚ್ ಮಾತ್ರ ಅಲ್ಲ, ತುಂಬಾ ಇನ್ಫ್ಲೂಯೆನ್ಸ್ ಇರೋನು ಅಂತ. ಸತ್ಪ್ರಿಯನ್ ಬಸ್ ಸ್ಟ್ಯಾಂಡ್ಗೆ ಬಂದು ಸೋಜನ್ಗೆ ಕಾಲ್ ಮಾಡ್ತಾನೆ. ಸೋಜನ್, ನಾನು ನೀನು ಹೇಳಿದ ಜಾಗಕ್ಕೆ ಬಂದಿದ್ದೀನಿ ಅಂತ. ಸೋಜನ್, ನಾನು ತ್ರಿಶೂರ್ಗೆ ಸವಾರಿ ಸಿಕ್ಕಿದೆ ಅಂತ ಹೋಗ್ತಾ ಇದ್ದೀನಿ, ನಾನು ಅಲ್ಲಿಗೆ ಬರೋಕೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ, ನೀನು ಅಲ್ಲೇ ಒಂದು ಟೀ ಕುಡಿದು ವೆಯ್ಟ್ ಮಾಡು, ಬರ್ತೀನಿ ಅಂತಾನೆ. ಸತ್ಪ್ರಿಯನ್ ಹತ್ರ ಟೀ ಕುಡಿಯೋಕ್ಕೂ ಕಾಸಿಲ್ಲ. ಅದೇ ಬಸ್ ಸ್ಟ್ಯಾಂಡ್ಗೆ ಪ್ರಿನ್ಸ್ ಕೂಡ ಬರ್ತಾನೆ. ಅಲ್ಲಿ ನಿಂತಿದ್ದ ಒಬ್ರ ಹತ್ರ, ಸರ್ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಕೇಳ್ತಾನೆ. ನಾನು ಕೊಟ್ಟಾಯಂಗೆ ಹೋಗ್ತಾ ಇರೋದು ಅಂದಾಗ, ನಾನು ಬರ್ಲಾ, ಇಬ್ರು ಕೊಟ್ಟಾಯಂಗೆ ಹೋಗಿ ನಳ್ಳಿ ಮೀನು ಎಲ್ಲ ತಿಂದು ಪಾರ್ಟಿ ಮಾಡೋಣವಾ, ನಾನು ನಿಮ್ಗೆ ಟ್ರೀಟ್ ಕೊಡಿಸ್ತೆ ಅಂತ ಅಂದ್ಕೊಳ್ಳಿ, ನನ್ನ ಹತ್ರ ತುಂಬಾ ದುಡ್ಡಿದೆ ಅಂತಾನೆ. ಅವರು ಇವ್ನು ಯಾರೋ ಹುಚ್ಚ ಇರಬೇಕು ಅಂತ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಪ್ರಿನ್ಸ್ ಅಲ್ಲೇ ಕುತ್ಕೊಂಡಿದ್ದ ಸತ್ಪ್ರಿಯನ್ ಹತ್ರ ಬಂದು ಕುತ್ಕೋತಾನೆ. ಹಿಂದೆ ಮಾತಾಡ್ತಾ ಇದ್ದ ಲವರ್ಸ್ನ ನೋಡಿ ಪೇರೆಂಟ್ಸ್ ಮಕ್ಕಳಿಗೆ ಲವ್ ಮಾಡೋ ಫ್ರೀಡಮ್ ಕೊಡಬೇಕು ಅಂತ ಸತ್ಪ್ರಿಯನ್ಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಪ್ರಿನ್ಸ್ ಅಪ್ಪ ಫೋನ್ ಮಾಡ್ತಾರೆ. ಎಲ್ಲಿ ಹಾಳಾಗಿ ಹೋಗಿದ್ಯೋ, ಮೆಟ್ರೋಲಿ ನಿನ್ನ ಪೊಲೀಸ್ ಇಟ್ಕೊಂಡಿದ್ರು ಅಂತ ಕೇಳ್ಪಟ್ಟೆ, ಎಲ್ಲಿದ್ಯಾ ಈಗ ನೀನು, ನಿನಗೋಸ್ಕರ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಅಪ್ಪ, ನಾನು ಬರಬೇಕಾದ್ರೆ ಅಮ್ಮನಿಗೆ ಹೇಳೇ ಬಂದಿದ್ದೀನಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಒಬ್ರು ಅಜ್ಜಿ ಲಾಟ್ರಿ ಟಿಕೆಟ್ ಮಾರ್ತಾ ಬರ್ತಾರೆ. ಪ್ರಿನ್ಸ್ ಹತ್ರ, ಒಂದಾದ್ರೂ ಲಾಟ್ರಿ ಟಿಕೆಟ್ ತಗೋಪ, ಇದನ್ನ ಮಾರಿದ ದುಡ್ಡನ್ನಲ್ಲೇ ನಾನು ಮೆಡಿಸಿನ್ ತಗೋಬೇಕು ಅಂತ ಕೇಳ್ಕೊಳ್ಳೋಕೆ ಪ್ರಿನ್ಸ್ ಅವ್ರ ಹತ್ರ ಇರೋ 7,500 ರೂಪಾಯಿ ಬೆಲೆಯ ಟಿಕೆಟ್ ಪೂರ್ತಿ ತಗೊಂಡು ದುಡ್ಡು ಕೊಡ್ತಾನೆ. ಈಗ ಹ್ಯಾಪಿನಾ ಅಂತ ಕೇಳ್ತಾನೆ. ಅದನ್ನ ಸತ್ಪ್ರಿಯನ್ ನೋಡಿ ಇವ್ನ್ ಯಾರೋ ದುಡ್ಡಿರೋ ಪಾರ್ಟಿನೇ ಅಂತ ಅಂದ್ಕೋತಾನೆ. ಮತ್ತೆ ಪ್ರಿನ್ಸ್ ಸತ್ಪ್ರಿಯನ್ ಹತ್ರ ಬಂದು, ಬನ್ನಿ ಬಾಸ್ ಒಂದು ಟೀ ಕುಡಿಯೋಣ ಅಂತ ಕೂಗೋಕೆ, ಇಲ್ಲ ಬೇಡ ಅಂತ ಸತ್ಪ್ರಿಯನ್ ಹೇಳೋಕೆ ಪ್ರಿನ್ಸ್, ಇರ್ಲಿ ಬನ್ನಿ ಬಾಸ್ ಅಂತ ಫೋರ್ಸ್ ಮಾಡಿ ಸತ್ಪ್ರಿಯನ್ನ ಕರ್ಕೊಂಡೋಗಿ ಟೀ ಕುಡಿಸ್ತಾನೆ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳೋಕೆ ಪ್ರಿನ್ಸ್, ನಾನಾ, ಎಲ್ಲಿಗೂ ಇಲ್ಲ ಬಾಸ್, ಇಲ್ಲೇ ಸುಮ್ಮನೆ ಜಾಲಿಯಾಗಿ ಸುತ್ತಾಡ್ತಾ ಇದ್ದೀನಿ ಅಷ್ಟೇ ಅಂತಾನೆ. ಹಾಗೆ 500 ರೂಪಾಯಿ ಕೊಟ್ಟು, ಚೇಂಜ್ ಇಲ್ಲ ಸರ್ ಅಂದ್ರೆ ಮಿಕ್ಕಿದ 450 ರೂಪಾಯಿ ನೀವೇ ಇಟ್ಕೊಳ್ಳಿ ಅಂತಾನೆ. ಸತ್ಪ್ರಿಯನ್ ಮಿಕ್ಕಿದ ಚೇಂಜ್ 450 ರೂಪಾಯಿ ಅವ್ರಿಗೆ ಕೊಡ್ಬೇಕಾಗಿತ್ತ ಅಂತ ಕೇಳೋಕೆ, ಅದ್ರಲ್ಲೇನಿದೆ ಬಾಸ್, ಅಟ್ಲೀಸ್ಟ್ ಚೇಂಜ್ ತಾನೆ, ಅವರೇ ಇಟ್ಕೊಳ್ಳಿ ಬಿಡಿ, ನಮ್ಮ ಮನೇಲಿ ತುಂಬಾ ದುಡ್ಡಿದೆ ಬಾಸ್, ಇಲ್ಲಿ ನೋಡಿ ಈ ಕೂಲಿಂಗ್ ಗ್ಲಾಸ್ ಬೆಲೆ 60,000, ಈ ಬೆಲ್ಟ್ ಬೆಲೆ 45,000 ಅನ್ನೋಕೆ ಸತ್ಪ್ರಿಯನ್, ಸುಳ್ಳು ಹೇಳ್ಬೇಡಿ, ಇದೆಲ್ಲ ನಮ್ಮೂರ್ ಕಡೆ 250 ರೂಪಾಯಿ ಅಷ್ಟೇ ಅಂತಾನೆ. ಬಾಸ್, ನೀವು ನಂಬ್ತಾ ಇಲ್ಲ ಅಲ್ವಾ ನಾನು ರಿಚ್ ಅಂದ್ರೆ, ತಗೊಳ್ಳಿ ಈ ದುಡ್ಡು ನೀವೇ ಇಟ್ಕೊಳ್ಳಿ ಅಂತ 2,000 ರೂಪಾಯಿ ಸತ್ಪ್ರಿಯನ್ ಜೋಬ್ಗೆ ಹಾಕ್ತಾನೆ. ಸತ್ಪ್ರಿಯನ್ ಇದೆಲ್ಲ ಬೇಡ ಅಂದ್ರೂ ಕೇಳಲ್ಲ. ಈಗ್ಲಾದ್ರೂ ನಾನು ರಿಚ್ ಅಂತ ನಂಬ್ತೀರಾ? ನೀವು ಕುಡಿತೀರಾ ತಾನೆ, ಬನ್ನಿ ಒಂದು ಪೆಗ್ ಹಾಕಿದ್ರೆ ಎನರ್ಜಿ ಬರುತ್ತೆ ಅಂತಾನೆ. ಇದು ಬಸ್ ಸ್ಟ್ಯಾಂಡ್, ಪೊಲೀಸ್ ಎಲ್ಲ ಇದ್ದಾರೆ, ಎಲ್ಲೋ ಕುಡಿತೀರಾ ಅಂದ್ರು, ಬನ್ನಿ ಬಾಸ್ ಒಂದು ಜಾಗ ಇದೆ ಅಂತ ಟಾಯ್ಲೆಟ್ ಕರ್ಕೊಂಡೋಗಿ ಬಾಟಲ್ ಓಪನ್ ಮಾಡಿ ಇಬ್ರು ಕುಡಿತಾರೆ. ಪ್ರಿನ್ಸ್ ಬ್ಯಾಗ್ ನಲ್ಲಿ ಹಣದ ಕಂತೆಗಳು ಇರೋದನ್ನ ಸತ್ಪ್ರಿಯನ್ ನೋಡ್ತಾನೆ. ಹೊರಗೆ ಬಂದು, ನನಗೆ ಹೊಟ್ಟೆ ಹಶು ಆಗ್ತಿದೆ, ಬನ್ನಿ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂತ ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋಗ್ತಾರೆ. ಅಲ್ಲೂ ಸಹ ಪ್ರಿನ್ಸ್ ಗ್ಲಾಸ್ಗೆ ಆಲ್ಕೋಹಾಲ್ ಹಾಕೋಕೆ ಸತ್ಪ್ರಿಯನ್, ಇಲ್ಲೆಲ್ಲ ಕುಡಿಯೋದು ಸರಿ ಇಲ್ಲ ಗೆಳೆಯ, ನನಗೆ ಹೊಟ್ಟೆ ಹಶು ಇಲ್ಲ, ನೀನ್ ತಿಂತ್ಕೊಂಡ್ ಬಾ, ನಾನು ಹೊರಗಡೆ ಇರ್ತೀನಿ ಅನ್ನೋಕೆ. ಬಾಸ್, ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಿಮಗೆ ನಾನು ಇಷ್ಟ ಆಗ್ಲಿಲ್ವಾ, ನಾನೇನಾದ್ರೂ ನಿಮಗೆ ಬೇಜಾರು ಮಾಡಿದ್ನ ಹೇಳಿ, ನೀವೇನೋ ತೊಂದರೆಯಲ್ಲಿ ಇದ್ದೀರಾ ಅನ್ಸುತ್ತೆ ಅಂದಾಗ
ಹೌದು ಗೆಳೆಯ, ಒಂದು ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಬಾಸ್. ಯಾರಿಗೆ ತಾನೇ ಪ್ರಾಬ್ಲಮ್ ಇಲ್ಲ ಹೇಳಿ? ನಮ್ಗೆಷ್ಟು ಕಷ್ಟ ಬಂದರೂ ಕಲ್ಲು ಬಂಡೆ ಥರ ನಿಂತ್ಕೋಬೇಕು, ಧೈರ್ಯವಾಗಿ ಇರಬೇಕು. ತಗೊಳ್ಳಿ ಇದನ್ನು ಕುಡೀರಿ, ಎಲ್ಲ ಸರಿ ಹೋಗುತ್ತೆ ಅಂತ ಗ್ಲಾಸ್ಗೆ ಹಾಕಿದ ಆಲ್ಕೋಹಾಲ್ ಕೊಡ್ತಾನೆ. ಇಬ್ಬರು ಕುಡಿದು ಊಟ ಮಾಡ್ತಾರೆ. ಸತ್ಪ್ರಿಯನ್ ಸೋಜನ್ಗೆ ಬರ್ತಾ ಇದೆಯಾ ಅಂತ ಕೇಳೋಕ್ ಫೋನ್ ಮಾಡ್ತಾನೆ. ಸೋಜನ್, ನಾನು ಮತ್ತೊಂದು ಸವಾರಿಗೆ ಹೋಗ್ತಾ ಇದ್ದೀನಿ, ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ, ನೀನು ಅಲ್ಲೇ ವೆಯ್ಟ್ ಮಾಡು ಅಂದಾಗ ಸೋಜನ್, ಆ ದುಡ್ಡನ್ನು ಅಕೌಂಟ್ಗೆ ಏನಾದರೂ ಹಾಕೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಅದೆಲ್ಲ ಆಗಲ್ಲ, ನಾನು ನಿನ್ನ ನೇರವಾಗಿ ನೋಡಿ ದುಡ್ಡನ್ನು ಕೊಟ್ಟು ಚೆಕ್ಕಿಸ್ಕೋಬೇಕು, ನೀನು ಅಲ್ಲೇ ಇರು ಅಂತಾನೆ. ಪ್ರಿನ್ಸ್ ಸತ್ಪ್ರಿಯನ್ ಹತ್ರ, ಬಾಸು ಬನ್ನಿ ತಿರುವನಂತಪುರಂ ಹೋಗ್ಬಿಟ್ಟು ಬರೋಣ, ಜಾಲಿ ಆಗಿರುತ್ತೆ ಅನ್ನೋಕೆ. ಇಲ್ಲ ಗೆಳೆಯ, ನಾನು ಇಲ್ಲಿ ಒಬ್ರಿಗೋಸ್ಕರ ಕಾಯ್ತಾ ಇದ್ದೀನಿ, ನೀವು ಹೋಗ್ಬಿಟ್ಟು ಬನ್ನಿ ಎಂದಾಗ, ಬಾಸು ಈ ರೀತಿ ಯಾರು ಬರಲ್ಲ, ನಿಮ್ಗೆ ಯಾರೋ ಮೋಸ ಮಾಡಿದ್ದಾರೆ. ನಾವು ತಿರುವನಂತಪುರಂಗೆ ಹೋಗಿ ಅಲ್ಲಿಂದ ಶಂಕುಮುಖಂಗೆ ಹೋಗಿ ಬೀಚ್ನಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡ್ತಾ ಎಣ್ಣೆ ಹೊಡಿಯೋಣ. ನಿಮ್ಗೇನಾದ್ರೂ ತೊಂದರೆ ಇದ್ರೆ ಸಾಲ್ವ್ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ನಾನು ಸಾಲ್ವ್ ಮಾಡ್ತೀನಿ ಅಂತಾನೆ. ಸತ್ಪ್ರಿಯನ್ ಮುಂಚೆನೆ ಪ್ರಿನ್ಸ್ ಬ್ಯಾಗ್ನಲ್ಲಿ ದುಡ್ಡಿರೋದನ್ನ ನೋಡಿರ್ತಾನೆ. ಅದು ಅಲ್ಲದೆ ಪ್ರಿನ್ಸ್ ಕಷ್ಟ ಅಂದವರಿಗೆಲ್ಲ ಸಹಾಯ ಮಾಡೋದ್ರಿಂದ ನನಗೂ ಸಹಾಯ ಮಾಡ್ತಾನೆ ಅಂತ ಆಸೆ ಪಟ್ಟು ಪ್ರಿನ್ಸ್ ಜೊತೆ ತಿರುವನಂತಪುರಂಗೆ ಬಸ್ ಹತ್ತುತ್ತಾನೆ. ಪ್ರಿನ್ಸ್ ತಾನು ಇದುವರೆಗೂ ಟ್ರಾವೆಲ್ ಮಾಡಿರೋ ಕಂಟ್ರೀಸ್ ಬಗ್ಗೆ ಹೇಳ್ತಾ ತನ್ನ ಫೋಟೋಸ್ ತೋರಿಸ್ತಾನೆ. ನೀವ್ ಎಲ್ಗೆಲ್ಲ ಹೋಗಿದ್ದೀರಾ ಅಂತ ಸತ್ಪ್ರಿಯನ್ನ ಕೇಳಿದಾಗ, ನಾನು ಒಂದೇ ಒಂದ್ಸಾರಿ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ, ನನ್ನ ತಂಗಿಯಲ್ಲಿ ನರ್ಸಿಂಗ್ ಓದ್ತಿದ್ಲು ಆಗ ಅಂತಾನೆ. ನೀವು ಸೂಪರ್ ಬಾಸ್ ಅಂತ ಬಸ್ ಒಳಗೆ ಕೂಡ ಪ್ರಿನ್ಸ್ ಡ್ರಿಂಕ್ ಮಾಡಿ ಸತ್ಪ್ರಿಯನ್ ತೊಡೆಯ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಪ್ರಿನ್ಸ್ ವೈಫ್ ಪ್ರಿನ್ಸ್ಗೆ ಕಾಲ್ ಮಾಡ್ತಾಳೆ. ಸತ್ಪ್ರಿಯನ್ ಫೋನ್ ರಿಸೀವ್ ಮಾಡಿ, ಮೇಡಮ್ ಅವರು ಮಲ್ಕೊಂಡಿದ್ದಾರೆ, ನಾನು ಅವ್ರ ಜೊತೆ ಇದ್ದೀನಿ, ನಾವಿವಾಗ ಶಂಕುಮುಖಂಗೆ ಹೋಗ್ತಾ ಇದ್ದೀವಿ ಅನ್ನೋಕೆ ಅವರು ಕೋಪ ಮಾಡ್ಕೊಂಡು ಅವರು ಎದ್ದ ಮೇಲೆ ಫೋನ್ ಮಾಡೋ ಕೇಳಿ ಅಂತ ಫೋನ್ ಕಟ್ ಮಾಡ್ಬಿಡ್ತಾರೆ. ಚರ್ತಲ ಸ್ಟೇಷನ್ನಲ್ಲಿ ಬಸ್ ಅರ್ಧ ಗಂಟೆ ನಿಲ್ಲಿಸುತ್ತೆ. ಸತ್ಪ್ರಿಯನ್ ಕೆಳಗಿಳಿದು ಸ್ಮೋಕ್ ಮಾಡಿ ಒಂದು ವಾಟರ್ ಬಾಟಲ್ ತಗೊಂಡು ಬಸ್ಗೆ ಮತ್ತೆ ಬರ್ತಾನೆ. ಮಲಗಿದ್ದ ಪ್ರಿನ್ಸ್ ಎದ್ದೇಳ್ತಾನೆ. ನಾವೀಗ ಎಲ್ಲಿದ್ದೀವಿ ಅಂತ ಕೇಳೋಕೆ, ನಾವೀಗ ಕೊಲ್ಲಂ ಸ್ಟೇಷನ್ನ ದಾಟಿದ್ದೀವಿ ಅನ್ನೋಕೆ, ಅಯ್ಯಯ್ಯೋ ನಮ್ಗಿಲ್ಲಿ ಒಂದು ಕೆಲಸ ಇದೆ, ನಾವಿಲ್ಲಿ ಇಳ್ಕೋಬೇಕು ಬನ್ನಿ ಬಾಸ್ ಅಂತ ಅಲ್ಲೇ ಬಸ್ ನಿಲ್ಲಿಸಿ ಇಳ್ಕೋತಾರೆ. ನಾವು ಶಂಕುಮುಖಂ ತಾನೇ ಹೋಗ್ತಾ ಇರೋದು ಅಂತ ಸತ್ಪ್ರಿಯನ್ನ ಕೇಳಿದ್ರೆ, ಹೌದು ಬಾಸ್, ಸನ್ಸೆಟ್ ಆಗೋಕೆ 6:30 ಆಗೋಗುತ್ತೆ, ಇಲ್ಲಿ ನೋಡಿ ಎಣ್ಣೆ ಖಾಲಿ ಆಗೋಗಿದೆ, ಅಲ್ಲಿವರೆಗೂ ಎಣ್ಣೆ ಇಲ್ಲದೆ ಹೋಗೋಕ್ಕಾಗುತ್ತಾ, ಬನ್ನಿ ಮೊದಲು ಬಾಟಲ್ ತಗೊಳ್ಳೋಣ, ಹಾಗೆ ಇಲ್ಲೊಂದು ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಶಂಕುಮುಖಂಗೆ ಹೋಗೋಣ ಅಂತ ಬಾರ್ನಲ್ಲಿ ಬಾಟಲ್ ತಗೊಂಡು ಸ್ವಲ್ಪ ಕುಡಿದು ಆಟೋದಲ್ಲಿ ಒಂದು ಶೋರೂಮ್ಗೆ ಬರ್ತಾರೆ. ಪ್ರಿನ್ಸ್ ತನಗೂ ಸತ್ಪ್ರಿಯನ್ಗೂ ಪರ್ಫ್ಯೂಮ್ ಸ್ಪ್ರೇ ಮಾಡಿ, ಇವಾಗ ಹೇಗ್ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಲ್ವಾ ಅಂತಾನೆ. ಇಲ್ಲೇನ್ ಕೆಲಸ ಗೆಳೆಯ ಅಂದಿದ್ದಕ್ಕೆ, ಬಾಸು ನಾವಿಲ್ಲಿ ಒಬ್ಬರನ್ನ ನೋಡೋಕ್ ಬಂದಿದೀವಿ, ತುಂಬಾ ದಿನಗಳಿಂದ ನಾನು ನನ್ನ ಮನಸ್ಸಿನಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಇಲ್ಲಿಗೆ ಬಂದಿರೋದು, ಬನ್ನಿ ಬಾಸು ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ ನಲ್ಲಿ ಕೆಲಸ ಮಾಡೋ ಸ್ಟಾಫ್ಸ್ ಹತ್ರ, ನಾನು ಏಮನ್ ನೋಡ್ಬೇಕು, ಎಲ್ಲಿ ಅವಳು ಅಂತ ಕೇಳ್ತಾನೆ. ಅವರು ಏಮಾಗೆ ತಲೆನೋವು ಅಂತ ರೆಸ್ಟ್ ಮಾಡ್ತಾ ಇದ್ದಾಳೆ, ನೀವು ನಮಗ್ ತೊಂದರೆ ಕೊಡಬೇಡಿ, ಕಸ್ಟಮರ್ಸ್ ಇದ್ದಾರೆ, ಅಲ್ಲೋಗಿ ಕುತ್ಕೊಳ್ಳಿ ಅಂತಾರೆ. ಪ್ರಿನ್ಸ್ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ದುಡ್ಡು ಕೊಡ್ತಾನೆ. ಇಲ್ಲಿ ಕೆಲಸ ಮಾಡ್ತಾರಲ್ಲ ಏಮಾ, ಅವರು ನನ್ನ ಫ್ರೆಂಡ್, ಅವರನ್ನ ನೋಡೋಕೆ ನಾನು ಇಲ್ಲಿಗೆ ಬಂದಿರೋದು, ಆದ್ರೆ ಅವ್ರಿಗೆ ತಲೆನೋವಂತೆ, ಹೋದ್ ಸಾರಿನೂ ಇದೇ ಕಾರಣ ಹೇಳಿದ್ರು, ನನ್ನ ಜೊತೆ ಮಾತಾಡಿದ್ರೆ ತಾನೇ ಏನು, ನಾನೇನಾದ್ರೂ ಮಾಡಿಬಿಡ್ತೀನಿ ಅಂತ ಮಾತಾಡ್ತಾ ಇದ್ದಾನೆ. ಸತ್ಪ್ರಿಯನ್ ತಂಗಿ ಕಾಲ್ ಮಾಡ್ತಾನೆ. ಅಮ್ಮ ಈಗ ಹೇಗಿದ್ದಾರೆ ಅಂತ ಕೇಳ್ತಾನೆ. ಅಮ್ಮನಿಗೆ ಡ್ರಿಪ್ಸ್ ಹಾಕಿದ್ದಾರೆ, ಜಾಲಿ ಅಕ್ಕ ಇವಾಗ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಸತ್ಪ್ರಿಯನ್, ನಾನು ದುಡ್ಡಿಗೆ ಬೇರೆ ಒಂದು ಕಡೆ ರೆಡಿ ಮಾಡ್ತಾ ಇದ್ದೀನಿ, ನೀನು ಏನು ಯೋಚನೆ ಮಾಡಬೇಡ, ನಾನು ಬೇಗ ಅಲ್ಲಿಗೆ ಬಂದ್ಬಿಡ್ತೀನಿ, ಅಮ್ಮ ಎದ್ರೆ ಫೋನ್ ಮಾಡಿಕೊಡು ಅಂತಾನೆ. ಈಗ ಏಮನ ತೋರಿಸ್ತಾರೆ. ಸತ್ಪ್ರಿಯನ್ನ ಕೂಗಿ, ಅಣ್ಣ ನಿಮ್ ಜೊತೆ ಬಂದಿದಾರಲ್ಲ, ಅವರು ನೋಡೋಕ್ ಬಂದಿರೋದು ನನ್ನನ್ನೇ, ಅವರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ಅಂತಾಳೆ. ಸತ್ಪ್ರಿಯನ್, ಅವರು ನಿಮ್ಮನ್ನ ನೋಡ್ಲೇಬೇಕು ಅಂತ ಇದ್ದಾರೆ, ಯಾರು ಹೇಳಿದ್ರು ಕೇಳಲ್ಲ, ಅವ್ರ ಹತ್ರ ಮಾತಾಡ್ಬಿಡಿ, ಅವ್ರ ಮನಸ್ಸಿನಲ್ಲಿ ಏನೋ ನೋವಿದೆ ಅನ್ನೋಕೆ. ಅಣ್ಣ ಸ್ವಲ್ಪ ಹೇಳೋದನ್ನ ಕೇಳಿ, ಅವನು ಕುಡ್ದಿದ್ದಾನೆ, ಅವನಿಂದ ನನ್ನ ಕೆಲಸ ಹೊರಟೋಗುತ್ತೆ, ಅವನು ನನ್ನ ನೋಡ್ಲೇಬೇಕು ಅಂದ್ರೆ ಅಂಗಡಿ ಮುಚ್ಚಿದ ಮೇಲೆ ಕರ್ಕೊಂಡು ಬನ್ನಿ ಅಂತಾಳೆ. ಪ್ರಿನ್ಸ್ ಒಂದು ಟೀ ಶರ್ಟ್ನ ಪರ್ಚೇಸ್ ಮಾಡ್ತಾನೆ. ಸತ್ಪ್ರಿಯನ್ ಪ್ರಿನ್ಸ್ ಹತ್ರ ಬಂದು, ಗೆಳೆಯ ನೀನು ನೋಡೋಕ್ ಬಂದಿರೋ ಅವರನ್ನ ನಾನು ನೋಡಿದೆ, ಅವರು ನನ್ನ ಹತ್ರ ಈಗ ನಾನು ನಿಮ್ಮನ್ನು ನೋಡೋ ಪರಿಸ್ಥಿತಿಯಲ್ಲಿಲ್ಲ, ಅಂಗಡಿ ಮುಚ್ಚಿದ ಮೇಲೆ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ, ನಾವು ಈಗ ಇಲ್ಲಿಂದ ಹೊರಟೋಗೋಣ ಅನ್ನೋಕೆ. ಬಾಸು ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ, ಅವಳು ಸುಳ್ಳು ಹೇಳಿರ್ತಾಳೆ ಅಷ್ಟೇ, ನನ್ನ ನೋಡೋಕೆ ಅವಳು ಬರಲ್ಲ ಅಂತಾನೆ. ಇಲ್ಲ ಗೆಳೆಯ, ಅವರು ಬರ್ತೀನಿ ಏನಿದ್ದಾರೆ, ನೀನು ಏನೇ ಮಾತಾಡಬೇಕು ಅಂದ್ರೂ ಹೊರಗಡೆ ಮಾತಾಡೋದೇ ಸರಿ, ಅವರನ್ನ ನಿನ್ನ ಹತ್ರ ಮಾತಾಡ್ಸೋದು ನನ್ನ ಜವಾಬ್ದಾರಿ, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಪ್ರಿನ್ಸ್, ಈ ಅಂಗಡಿ ಮುಚ್ಚೋಕೆ ರಾತ್ರಿ ಆಗುತ್ತೆ, ಹಾಗಾದ್ರೆ ನಾವು ಶಂಕುಮುಖಂಗೆ ಹೋಗೋಕ್ಕಾಗಲ್ವಲ್ಲ ಅಂತಾನೆ. ಸತ್ಪ್ರಿಯನ್, ಗೆಳೆಯ ಮೊದಲು ನೀನು ಅವ್ರ ಹತ್ರ ನಿನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಮಾತಾಡು, ನಾವು ಶಂಕುಮುಖಂಗೆ ಯಾವಾಗ ಬೇಕಾದ್ರೂ ಹೋಗ್ಬಹುದು ಅಂತಾನೆ. ಪ್ರಿನ್ಸ್, ಹಾಗಾದ್ರೆ ನಾವು ಅಲ್ಲಿವರೆಗೂ ಕುಡಿಯೋಣವ ಅನ್ನೋಕೆ. ಗೆಳೆಯ ನೀನು ನಾನು ಹೇಳೋ ಮಾತು ಕೇಳು, ಇವಾಗ ಕುಡಿಯೋದು ಬೇಡ, ಯಾವುದಾದ್ರೂ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿ ಫ್ರೆಶ್ ಆಗೋಣ ಅಂತಾನೆ. ಅದರಿಂದ ಪ್ರಿನ್ಸ್ ಒಂದು ಹೋಟೆಲ್ನಲ್ಲಿ ಒಂದು ರೂಮ್ ಬುಕ್ ಮಾಡಿ ಇಬ್ರು ಅಲ್ಲಿಗೆ ಬರ್ತಾರೆ. ಆ ರೂಮ್ನ ನೋಡಿ ಸತ್ಪ್ರಿಯನ್, ಈ ರೂಮ್ಗೆಲ್ಲ ಎಷ್ಟು ಬಾಡಿಗೆ ಇರಬಹುದು ಅಂತ ಕೇಳೋಕೆ. ಬಾಸು ದುಡ್ಡು ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ ಅಂತಾನೆ.
ಪ್ರಿನ್ಸ್ ಶರ್ಟ್ ಬಿಚ್ಚಿದಾಗ ಅವನ ಮೈ ಮೇಲಿರೋ ಗಾಯಗಳನ್ನ ನೋಡಿ ಏನ್ ಗೆಳೆಯ ಇಷ್ಟೊಂದು ಗಾಯಗಳು ಅಂತ ಸತ್ಪ್ರಿಯನ್ ಕೇಳಿದಾಗ, ಬಾಸು ನಾನು ಸತ್ತು ಹುಟ್ಟಿದ್ದೀನಿ, ನನಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು, ಕೈ ಕಾಲಿಗೆಲ್ಲ ಪ್ಲೇಟ್ ಹಾಕಿದ್ದಾರೆ, ನ್ಯೂಸಲ್ಲೆಲ್ಲ ಬಂದಿತ್ತು, ದೊಡ್ಡ ಬಿಸ್ನೆಸ್ ಮೆನ್ ಮಗ ಪ್ರಿನ್ಸ್ ತನ್ನ ಪ್ರೇಯಸಿ ಜೊತೆ ಊಟಿಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಅಂತ. ನೀವು ಕೇಳಿರ್ಬಹುದು, ಸರಿ ಆ ವಿಷಯ ಎಲ್ಲ ಈಗ ಯಾಕೆ, ನೀವು ಮೆಕ್ಸಿಕನ್ ಫುಡ್ ತಿಂತೀರಾ ಅಲ್ವಾ, ನಾನು ಆರ್ಡರ್ ಮಾಡ್ತೀನಿ, ನೀವು ಫ್ರೆಶ್ ಅಪ್ ಆಗಿ ಬನ್ನಿ ಹೋಗಿ ಅಂತಾನೆ. ಸತ್ಪ್ರಿಯನ್ ಫ್ರೆಶ್ ಅಪ್ ಆಗ್ತಾನೆ. ಹೇಮಾ ಪ್ರಿನ್ಸ್ಗೆ ಕಾಲ್ ಮಾಡ್ತಾಳೆ. ಪ್ರಿನ್ಸ್ ಮಲಗಿದ್ರಿಂದ ಸತ್ಪ್ರಿಯನ್ ಕಾಲ್ ರಿಸೀವ್ ಮಾಡ್ತಾನೆ. ಪ್ರಿನ್ಸ್ನ ಹೇಳ್ಸೋದಕ್ಕೆ ಟ್ರೈ ಮಾಡ್ತಾನೆ. ಯಾವಾಗ ಪ್ರಿನ್ಸ್ ಹೇಳೋದಿಲ್ವೋ, ಹೇಮಾ ಅಣ್ಣ ಹಾಗಾದ್ರೆ ನಾನು ನಾಳೆ ಕಾಲ್ ಮಾಡ್ತೀನಿ, ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಆಗ ಅವ್ರನ್ನ ಕರ್ಕೊಂಡು ಬನ್ನಿ, ಈಗ ಬೇರೆ ಕುಡ್ದಿದ್ದಾರೆ, ಇಷ್ಟೊತ್ತಿನಲ್ಲಿ ಮೀಟ್ ಮಾಡೋದು ಬೇಡ ಅಂತಾಳೆ. ಅದರಿಂದ ಸತ್ಪ್ರಿಯನ್ ಆಯ್ತು ಅಂತ ಹೇಳ್ತಾನೆ. ರೋನಿ ಅನ್ನೋ ತನಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಕೊಲ್ಲಂನಲ್ಲೇ ಇದ್ದಾನೆ ಅಂತ ರೋನಿ ಕಾಲ್ ಮಾಡ್ತಾನೆ. ರೋನಿ, ನಾನು ನನ್ನ ಫ್ರೆಂಡ್ ಇಲ್ಲೇ ಕೊಲ್ಲಂಗೆ ಬಂದಿದ್ದೀವಿ, ನಿನ್ನ ನೆನಪಾಯ್ತು ಅದಕ್ಕೆ ಫೋನ್ ಮಾಡಿದೆ ಅಂತಾನೆ. ಅದಕ್ಕೆ ರೋನಿ, ಹೌದಾ ಅಣ್ಣ, ನಿಮ್ಮ ನೋಡಿ ಎಷ್ಟು ದಿನ ಆಗೋಯ್ತು, ಎಲ್ಲಿದ್ದೀರಾ ಹೇಳಿ ನಾನು ಬರ್ತೀನಿ ಅನ್ನೋಕೆ. ಸತ್ಪ್ರಿಯನ್ ತಾವಿರೋ ಹೋಟೆಲ್ ನೇಮ್ ಹೇಳ್ತಾನೆ. ರೋನಿ ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅಂತಾನೆ. ಸತ್ಪ್ರಿಯನ್ ಅಲ್ಲೇ ಕಬೋರ್ಡ್ನಲ್ಲಿದ್ದ ಬಾತ್ರೂಬ್ನ ನೋಡಿ, ಇದು ಚೆನ್ನಾಗಿದೆಯಲ್ಲ, ನನ್ನ ಹತ್ರ ಬೇರೆ ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ಅಂತ ಎತ್ಕೊಂಡು ಹಾಕೋತಾನೆ. ಹಾಕೊಂಡು ಕನ್ನಡಿ ನೋಡ್ತಾ ಪ್ರಿನ್ಸ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಮೋಕ್ ಮಾಡ್ತಾ ತಾನೊಬ್ಬ ಶ್ರೀಮಂತ ಅನ್ನೋ ರೀತಿ ಫೀಲ್ ಆಗ್ತಾನೆ. ಆರ್ಡರ್ ಮಾಡಿದ್ದ ಮೆಕ್ಸಿಕನ್ ಫುಡ್ ಬರುತ್ತೆ, ಜೊತೆಗೆ ರೋನಿ ಕೂಡ ಬರ್ತಾನೆ. ಸತ್ಪ್ರಿಯನ್ನ ನೋಡಿ, ಏನಣ್ಣ ಈಗ ಬದಲಾಗ್ಬಿಟ್ಟಿದ್ದೀರಾ, ತುಂಬಾ ಶ್ರೀಮಂತರಾಗ್ಬಿಟ್ರ ಹೇಗೆ ಅನ್ನೋಕೆ. ರೋನಿ, ಬಾ ಕುತ್ಕೋ ಎಲ್ಲ ಹೇಳ್ತೀನಿ ಅಂತ ಇಬ್ರು ಕುಡಿತಾರೆ. ಅಲ್ಲಿ ಮಲ್ಕೊಂಡಿದ್ದಾರಲ್ಲ ಅವರು ನನ್ನ ಫ್ರೆಂಡ್, ದೊಡ್ಡ ಶ್ರೀಮಂತರು, ತುಂಬಾ ಒಳ್ಳೆಯವರು ಅಂತ ಮಾತಾಡ್ತಾರೆ. ರೋನಿ, ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳೋಕೆ, ನಾನೀಗ ಎರ್ನಾಕುಲಂನಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿನಗೇನಕ್ಕೆ ಫೋನ್ ಮಾಡಿದೆ ಅಂದರೆ, ಅಮ್ಮನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ, ಲಾಸ್ಟ್ ಟೈಮ್ ಹಾರ್ಟ್ ಆಪರೇಷನ್ ಮಾಡಿಸಿದ್ವಲ್ಲ ಅದರಲ್ಲೇನೋ ಪ್ರಾಬ್ಲಮ್ ಅಂತೆ, ಅದರಿಂದ ಅಡ್ಮಿಟ್ ಮಾಡಿದ್ದೀವಿ, ನಿನ್ನ ಹತ್ರ ದುಡ್ಡೇನಾದರೂ ಇದ್ರೆ ಕೇಳೋಕೆ ಫೋನ್ ಮಾಡಿದ್ದು ಅಂತಾನೆ. ರೋನಿ, ಅಣ್ಣ ನಿಮ್ಮ ಹತ್ರ ಎಷ್ಟು ದೊಡ್ಡ ಶ್ರೀಮಂತರ ಕಾಂಟ್ಯಾಕ್ಟ್ ಇರಬೇಕಾದ್ರೆ ಬೇರೆಯವ್ರ ಹತ್ರ ಯಾಕೆ ದುಡ್ಡನ್ನ ಕೇಳ್ತಾ ಇದ್ದೀರಾ, ಅವ್ರ ಹತ್ರನೇ ಕೇಳೋತ್ತಾನೆ ಅಂತಾನೆ. ಅದು ಸರಿನೇ, ಅವ್ರು ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ, ಅವ್ರು ಮೊದಲು ಎದೇಳಿ ಆಮೇಲೆ ಒಂದ್ಸಾರಿ ಕೇಳಿ ನೋಡ್ತೀನಿ ಅಂತಾನೆ. ರೋನಿ, ಅಣ್ಣ ಹಾಗೆ ನನಗೂ ಅವರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ, ನಂಬರ್ ಸಿಕ್ಕಿದ್ರೂ ಪರವಾಗಿಲ್ಲ, ನಾನು ಇವತ್ತು ಬೇಕಾದ್ರೆ ಇಲ್ಲೇ ಮಲ್ಕೊಂಡು ನಾಳೆ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಲಾ ಅಂತಾನೆ. ಸತ್ಪ್ರಿಯನ್, ಅದೆಲ್ಲ ಬೇಡ, ನಿನಗೆ ನಾಳೆ ಕೆಲಸ ಇದೆ ಅಲ್ವಾ, ನೀನು ಮೊದಲು ಹೋಗು, ನಾನು ಅವ್ರ ಹತ್ರ ಮಾತಾಡಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತೀನಿ, ನಿಂದನ್ನ ಬೇಕಾದ್ರೆ ಆಮೇಲೆ ಹೇಳಿದ್ರೆ ಆಯ್ತು ಅನ್ನೋಕೆ. ಅಣ್ಣ ನಿಂದು ಅಂತ ಬಂದ್ರೆ ಸೆಲ್ಫಿಶ್ ಆಗಿ ಹೋಗ್ತೀಯ ಅಲ್ವಾ, ನೀನು ಆ ಸೋಜನ್ ರೀತಿನೇ ಮೋಸಗಾರ ಅಂತ ಬೈಕೊಂಡು ಹೋಗ್ತಾನೆ. ಸತ್ಪ್ರಿಯನ್ ಹೊಟ್ಟೆ ಹಶು ಆಗ್ತಿದೆ ಅಂತ ಬಂದಿದ್ದ ಮೆಕ್ಸಿಕನ್ ಫುಡ್ ತಿನ್ಬೇಕಾದ್ರೆ ಪ್ರಿನ್ಸ್ ಎದ್ದೇಳ್ತಾನೆ. ಫೋನ್ ನೋಡಿ, ಬಾಸು ಹೇಮಾ ನನಗೆ ಕಾಲ್ ಮಾಡಿದ್ಲ ಅಂತ ಕೇಳ್ತಾನೆ. ಸತ್ಪ್ರಿಯನ್, ಹೌದು, ನೀವು ಮಲ್ಕೊಂಡಿದ್ರಿ ಅಲ್ವಾ, ಅದರಿಂದ ಆ ಸ್ಥಿತಿಯಲ್ಲಿ ನಿಮ್ಮನ್ನ ಅವರು ಕರ್ಕೊಂಡು ಬರೋದು ಬೇಡ, ನಾಳೆ ಮೀಟ್ ಮಾಡೋಣ ಅಂತ ಅಂದ್ರು ಅಂತಾನೆ. ಏನೋ ನಾಳೆನಾ, ಅದೆಲ್ಲ ಆಗಲ್ಲ, ಅವಳು ಇವತ್ತು ಮೀಟ್ ಮಾಡ್ತಾಳೆ ಅಂತ ತಾನೇ ನಾವು ರೂಮ್ ಮಾಡಿದ್ದು, ಈ ಸ್ಥಿತಿಯಲ್ಲಿ ಅಂದ್ರೆ ನಾನು ಕುಡಿದು ಮಲ್ಕೊಂಡಿದ್ದ ವಿಷಯ ನೀನು ಅವಳಿಗೆ ಹೇಳ್ಬಿಟ್ಟ ಅಂತ ಕೋಪದಲ್ಲಿ ಕೇಳ್ತಾನೆ. ನೀನೊಬ್ಬ ಒಳ್ಳೆ ಮನುಷ್ಯ ಅಂತ ಬೆಳಿಗ್ಗೆಯಿಂದ ನಿನ್ನ ನನ್ನ ಜೊತೆ ಕರ್ಕೊಂಡು ಸುತ್ತಾ ಇದ್ದೀನಿ, ಆದ್ರೆ ನೀನು ನನಗೊಂದು ಅವಶ್ಯಕತೆ ಅಂತ ಬಂದ್ರೆ ಈ ರೀತಿ ಮಾಡಿಬಿಟ್ಟೆ ಅಲ್ವಾ ಅಂತ ಪ್ಲೇಟ್ನಲ್ಲಿ ಇದ್ದ ಊಟವನ್ನ ನೋಡಿ, ನಿನಗೆ ನನ್ನನ್ನು ಕರಿಬೇಕು ಅಂತಾನು ಅನ್ನಿಸ್ಲಿಲ್ಲ ಅಲ್ವಾ, ಒಬ್ಬನೇ ಕುತ್ಕೊಂಡು ಊಟ ಮಾಡ್ತಾ ಇದೆಯಾ ಅಲ್ವಾ, ಸ್ವಲ್ಪ ಅಡ್ವಾಂಟೇಜ್ ಸಿಕ್ಕರೆ ಸಾಕು, ಚೆನ್ನಾಗಿ ಯೂಸ್ ಮಾಡ್ಕೋತೀರಾ ಅಂತ ಸತ್ಪ್ರಿಯನ್ಗೆ ಅರ್ಟಾಗೋ ಹಾಗೆ ಮಾತಾಡ್ತಾನೆ. ಬಟ್ಟೆ ಹಾಕೊಂಡು ತನ್ನ ಬ್ಯಾಗ್ನೇ ಎತ್ಕೊಂಡು, ನಾನು ನಿನಗೆ ಬೆಳಿಗ್ಗೆ ಸ್ವಲ್ಪ ದುಡ್ಡು ಕೊಟ್ನಲ್ಲ ಅದನ್ನ ವಾಪಸ್ ಕೊಡು ಅಂತ ಕೇಳ್ತಾನೆ. ಸತ್ಪ್ರಿಯನ್ 200 ರೂಪಾಯಿ ಕಡಿಮೆ ಇದೆ ಅಂತ ದುಡ್ಡನ್ನು ವಾಪಸ್ ಕೊಡ್ತಾನೆ. ಏನಾದರೂ ಮಾಡ್ಕೊ, ನಾನು ಹೋಗ್ತೀನಿ ಅಂತ ಹೊರಟೋಗ್ತಾನೆ. ಸತ್ಪ್ರಿಯನ್ಗೆ ತುಂಬಾ ಬೇಸರವಾಗುತ್ತೆ. ನಾನು ಇಲ್ಲಿಗೆ ಬರಬಾರ್ದಾಗಿತ್ತು, ಗೊತ್ತಿಲ್ಲದೆ ಇರೋ ಊರಿನಲ್ಲಿ ನಾನು ಎಲ್ಲಿಗೆ ಅಂತ ಹೋಗ್ಲಿ, ದುಡ್ಡನ್ನು ಹೇಗೆ ಅರೇಂಜ್ ಮಾಡಲಿ, ಈಗ ಆಗೋಯ್ತಲ್ಲ ಅಂತ ತುಂಬಾ ಬೇಸರಗೊಳ್ತಾನೆ. ಪ್ರಿನ್ಸ್ ಹೋಟೆಲಿಂದ ಹೊರಗಡೆ ಬರಬೇಕಾದ್ರೆ ಒಬ್ರು ಫಾರಿನ್ ಕಪಲ್ ಜಗಳ ಆಡೋದನ್ನ ನೋಡಿ ಅವರನ್ನ ತಡೆಯೋಕೆ ಅಂತ ಅವ್ರ ರೂಮ್ ಒಳಗೆ ಹೋಗ್ತಾನೆ. ಅದರಿಂದ ಯಾರೋ ಒಬ್ಬ ಸ್ಟ್ರೇಂಜರ್ ನಮ್ಮ ರೂಮ್ ಒಳಗೆ ಬಂದಿದ್ದ ಅಂತ ಹೋಟೆಲ್ ಸ್ಟಾಫ್ಗೆ ಕಂಪ್ಲೇಂಟ್ ಕೊಡೋಕೆ ಎಲ್ಲೂ ಹೋಗೋಕಾಗದೆ ಪ್ರಿನ್ಸ್ ಮತ್ತೆ ತನ್ನ ರೂಮ್ಗೆ ವಾಪಸ್ ಬರ್ತಾನೆ. ಸತ್ಪ್ರಿಯನ್ ಪ್ರಿನ್ಸ್ನ ನೋಡಿ, ನೀವೆಲ್ಲ ನನ್ನ ಬಿಟ್ಟು ಹೊರಟೋದ್ರು ಅಂತ ಭಯ ಆಗಿತ್ತು ಅನ್ನೋಕೆ, ಬಾಸು ನಾನೆಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ತೀನಿ, ತಗೊಳ್ಳಿ ನಿಮ್ಮ ಹತ್ರ ಇಸ್ಕೊಂಡಿದ್ದ ದುಡ್ಡು, ನಾನು ನಿಮ್ಮ ಹತ್ರ ಸುಮ್ಮನೆ ಆಗಿ ರಿಯಾಕ್ಟ್ ಮಾಡಿದ್ದು ಅಷ್ಟೇ, ಬೇಜಾರೇನೂ ಇಲ್ಲ ತಾನೆ, ನಾಳೆ ಬೆಳಿಗ್ಗೆ ಏಮನ್ ನೋಡೋಕೆ ಬೇರೆ ಹೋಗ್ಬೇಕು, ಬನ್ನಿ ಮಲ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇದರಲ್ಲೇ ಗೊತ್ತಾಗುತ್ತೆ ಪ್ರಿನ್ಸ್ಗೆ ಒಂದ್ಸಾರಿ ಇದ್ದ ಜ್ಞಾನ ಇನ್ನೊಂದ್ಸಾರಿ ಇರಲ್ಲ ಅಂತ. ಹೋಟೆಲ್ ಮ್ಯಾನೇಜರ್ ಪ್ರಿನ್ಸ್ಗೆ ಗೊತ್ತಿರೋರಾಗಿರೋದ್ರಿಂದ ಆ ಫಾರಿನ್ ಕಪಲ್ ಕೊಟ್ಟಿದ್ದ ಕಂಪ್ಲೇಂಟ್ಗೆ ಅಟೆನ್ಷನ್ ಕೊಡಲ್ಲ. ಸತ್ಪ್ರಿಯನ್ ಹತ್ರ ಹುಟ್ಟಿದ್ರೆ ಪ್ರಿನ್ಸ್ ರೀತಿ ಹುಟ್ಟಬೇಕು, ಹೇಗ್ ಜಾಲಿ ಆಗಿದ್ದಾನೆ ನೋಡಿ, ಇವನು ಮದುವೆ ಆಗಿರೋದು ಕೊಲ್ಲಂನ ಕೋಟ್ಯಾಧಿಪತಿ ಮಗಳನ್ನ, ಇವರ ರಿಸೆಪ್ಷನ್ ಇಲ್ಲೇ ನಡೀತು, ಆದ್ರೆ ಇವನು ಬೇರೆ ಶ್ರೀಮಂತರ ರೀತಿ ಅಲ್ಲ, ಅವನಿಗೆ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇದೆ ಅಂತಾರೆ. ಸತ್ಪ್ರಿಯನ್ಗೆ ತಂಗಿ ಮಿನಿ ಕಾಲ್ ಮಾಡ್ತಾಳೆ. ಅಣ್ಣ, ಅಮ್ಮನಿಗೆ ಚೆಕಪ್ ಮಾಡೋ ಫೆಸಿಲಿಟಿ ಇಲ್ಲಿ ಇಲ್ಲ ಅಂತ ಕೊಟ್ಟಾಯಂ ಮೆಡಿಕಲ್ ಕಾಲೇಜ್ಗೆ ಅಮ್ಮನನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ, ನೀನು ಬರೋದಾದ್ರೆ ಅಲ್ಲಿಗೆ ಬಂದ್ಬಿಡು ಅಂತ. ಅದಕ್ಕೆ ಸತ್ಪ್ರಿಯನ್, ಸರಿ ಆಯ್ತು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ.
ಈಗ ಪ್ರಿನ್ಸ್ ಸತ್ಪ್ರಿಯನ್ ಇಬ್ರು ಹೇಮನ ನೋಡೋಕೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಪ್ರಿನ್ಸ್ ಸತ್ಪ್ರಿಯನ್ ಹಾಕಿರೋ ಬಟ್ಟೆ ನೋಡಿ ಇದ್ರಲ್ಲಿ ಬರ್ತೀರಾ, ಇರಿ ಸ್ವಲ್ಪ ತಗೊಳ್ಳಿ ಬಟ್ಟೆ ಹಾಕೊಳ್ಳಿ ಅಂತ ತಾನು ಶೋರೂಮ್ನಲ್ಲಿ ಪರ್ಚೇಸ್ ಮಾಡಿದ್ದ ಬಟ್ಟೆ ಕೊಡ್ತಾನೆ. ನನಗೆ ಬೇಡ ಗೆಳೆಯ ಅಂದ್ರು ಬಿಡದೆ ಆ ಬಟ್ಟೆ ಹಾಕಿಸ್ತಾನೆ. ಇಬ್ರು ಈಗ ಹೇಮನ ನೋಡೋಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಪ್ರಿನ್ಸ್ ಹೇಮಾ ಬಗ್ಗೆ ಹೇಳ್ತಾನೆ, ನಾನು ಕಾಲೇಜ್ನಲ್ಲಿ ಇರಬೇಕಾದ್ರೆ ಹೇಮಾ ನನ್ನ ಜೂನಿಯರ್, ಇಬ್ರು ತುಂಬಾ ಪ್ರೀತಿ ಮಾಡಿದ್ವಿ. ನಾನು ನಿಮ್ಗೆ ಹೇಳಿದ್ನಲ್ಲ ನೆನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಅಂತ, ಆಗ ಹೇಮಾ ಕೂಡ ನನ್ನ ಜೊತೆ ಇದ್ಲು. ಅವಳಿಗೆ ತುಂಬಾ ದೊಡ್ಡ ಇಂಜುರಿ ಆಗೋಯ್ತು. ನಾನು ಕಂಡುಬಿಡೋಕೆ 40 ದಿನ ಆಗೋಯ್ತು. ಆಮೇಲೆ ಹೇಮಾ ಬಗ್ಗೆ ಕೇಳಿದಾಗ ಅವಳು ತನ್ನ ಆಸ್ತಿಯನ್ನೆಲ್ಲ ಮಾರಿ ಕೊಲ್ಲಂಗೆ ಹೊರಟೋದ್ಲು ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನನಗೆ ನಮ್ಮ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿದ್ರು. ನಾನು ಹೇಮಾನ ನೋಡೋಕೆ ಪ್ರಯತ್ನ ಪಟ್ಟಿದ್ದು ತಪ್ಪೆ ಅಂತಾನೆ. ಅದಕ್ಕೆ ಸತ್ಪ್ರಿಯನ್, ಆದ್ರೂ ನಿಮಗೆ ಮದುವೆ ಆಗಿ ಒಬ್ಳು ಮಗಳಿದ್ರು ಹೀಗೆ ಇಲ್ಲಿಗೆ ಬರೋದೇನೂ ಸರಿ ಇಲ್ಲ ಅಂದಾಗ, ನೀವು ಅಂದ್ಕೊಳ್ಳೋ ಹಾಗೆ ಏನಿಲ್ಲ ಬಸ್ಸು, ಒಂದ್ಸಾರಿ ನೋಡಿ ಮಾತಾಡೋಣ ಅಂತ ಅಷ್ಟೇ ಅಂತಾನೆ. ಹೇಮಾ ಅಲ್ಲಿಗೆ ಬರ್ತಾಳೆ. ಪ್ರಿನ್ಸ್ ಹೇಮಾ ಇಬ್ರು ಮಾತಾಡ್ತಾ ಇದ್ದಾರೆ. ಹೇಮಾ ಅವರು ಯಾರು ಅಂತ ಕೇಳೋಕೆ, ಅವರ ನನ್ನ ಫ್ರೆಂಡು, ನೆನ್ನೆ ತುಂಬ ಬೇಜಾರಿನಲ್ಲಿದ್ರು, ನಾನೇ ಶಂಕುಮುಖಂಗೆ ಹೋಗೋಣ ಅಂತ ಕರ್ಕೊಂಡು ಬಂದೆ, ಆದರೆ ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಯ್ತು ಅಂತಾನೆ. ಹೇಮಾ, ನಾನು ನಿನ್ನೆ ಕಾಲ್ ಮಾಡಿದಾಗ ನೀನು ಕುಡಿದು ಮಲಗಿದ್ದೆ ಅನಿಸುತ್ತೆ, ಅವರು ನಿನ್ನ ಹೇಳ್ಸೋದಕ್ಕೆ ತುಂಬ ಪ್ರಯತ್ನ ಪಟ್ಟರು, ನೀನೇ ಎದ್ದೇಳಲಿಲ್ಲ ಅಂತಾಳೆ. ಆಗ ಪ್ರಿನ್ಸ್ಗೆ ಗೊತ್ತಾಗುತ್ತೆ. ಸುಮ್ಮನೆ ನೆನ್ನೆ ಬೈದ್ಬಿಟ್ನಲ್ಲ ಅಂತ ಅಂದ್ಕೋತಾನೆ. ಪ್ರಿನ್ಸ್ ಏನೋ ಮಾತಾಡದೆ ಕುತ್ಕೊಂಡಿರೋದ್ರಿಂದ, ಮಾತಾಡಬೇಕು ಅಂತ ತಾನೇ ಆಗಾಗ ಅಂಗಡಿ ಹತ್ರ ಬರ್ತಾ ಇದ್ದೆ, ಈಗ್ಯಾಕೆ ಮಾತಾಡ್ತಾ ಇಲ್ಲ, ಹೇಳ್ಬೇಕು ಅಂದರೆ ನನಗೂ ನಿನ್ನ ಜೊತೆ ಮಾತಾಡಬೇಕು ಅಂತಾನೆ ಇತ್ತು, ಆದರೆ ನೀನು ಯಾವಾಗ ಅಂಗಡಿಗೆ ಬಂದರೂ ಕುಡ್ಕೊಂಡೇ ತಾನೇ ಬರ್ತಿದ್ದೆ, ಫೋನಲ್ಲೂ ಕುಡ್ಕೊಂಡೇ ಮಾತಾಡ್ತಿದ್ದೆ, ಸುಮ್ಮನೆ ನನ್ನ ಅಕೌಂಟ್ ನಂಬರ್ ಕಳಿಸು ಅಂತ ಕೇಳ್ತಿದ್ದೆ. ಸರಿ, ನಿನಗ್ಯಾಕೆ ನನ್ನ ಅಕೌಂಟ್ ನಂಬರ್, ನಿನ್ನ ಯಾವ ಹೆಲ್ಪು ನನಗೆ ಬೇಡ, ನಾನು ನಿನಗೆ ಮುಂಚೆನೇ ಹೇಳಿದ್ದೀನಿ ಅಲ್ವಾ, ನನಗೆ ಸ್ವಂತವಾಗಿ ಬದುಕೋಕೆ ಇಷ್ಟ ಅಂತ ಅಂತಾಳೆ. ಪ್ರಿನ್ಸ್, ಸರಿ ಆಯಿತು, ನೀನು ಇದನ್ನೆಲ್ಲ ಮರೆತು ಹೇಗಿದ್ಯಾ, ನನಗೆ ಯಾವುದನ್ನು ಮರೆಯೋಕೆ ಆಗ್ತಾ ಇಲ್ಲ, ನಿನ್ನ ತಂಗಿಯರಿಗೆಲ್ಲ ಮದುವೆ ಆಗಿದೆ ತಾನೆ, ನೀನು ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳ್ತಾನೆ. ಅದಕ್ಕೇಮಾ, ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋರು ಇನ್ನೂ ನನಗೆ ಸಿಕ್ಕಿಲ್ಲ, ಅದರಿಂದ ಅಷ್ಟೇ, ನೀನು ಅಂದ್ಕೊಳ್ಳೋ ಹಾಗೆ ಏನೂ ಇಲ್ಲ, ಅಂಥವ್ರೇನಾದರೂ ಸಿಕ್ಕರೆ ನಾನು ಮದುವೆ ಆಗ್ತೀನಿ ಅಂತಾಳೆ. ಆಗ ಪ್ರಿನ್ಸ್ಗೆ ಸಮಾಧಾನ ಆಗುತ್ತೆ. ಸದ್ಯ ಎಲ್ಲಿ ಹೇಮಾ ಮದುವೆನೇ ಆಗಲ್ವೋ ಅಂತ ಅಂದ್ಕೊಂಡಿರ್ತಾನೆ. ಈಗ ಅವಳ ಬಾಯಿಯಲ್ಲೇ ಮದುವೆ ಆಗ್ತೀನಿ ಅಂತ ಕೇಳಿದ್ಮೇಲೆ ಸಂತೋಷ ಆಗುತ್ತೆ. ಹೇಮಾ, ನನಗೆ ಇನ್ಶೂರೆನ್ಸ್ ದುಡ್ಡು ಬಂತು, ಅದರಲ್ಲಿ ನಾನು ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಓಪನಿಂಗ್ಗೆ ಕೂಗ್ತೀನಿ, ನಿಮ್ಮ ಫ್ಯಾಮಿಲಿ ಜೊತೆ ಬಾ ಅಂತಾಳೆ. ಹೇಮಾಗೆ ಆಕ್ಸಿಡೆಂಟ್ ಆಗಿದ್ರಿಂದ ಹೇಮಾಗೆ ಸರಿಯಾಗಿ ನಡೆಯೋಕ್ಕಾಗಲ್ಲ, ಕಾಲು ಕುಂಟುತ್ತಾ ನಡೀತಾ ಇದ್ದಾಳೆ. ಅದನ್ನು ಸತ್ಪ್ರಿಯನ್ ನೋಡ್ತಾನೆ. ಎಲ್ಲರೂ ಒಂದು ಫೋಟೋ ತಗೋತಾರೆ. ಹೇಮಾ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೊರಡ್ತಾಳೆ. ಪ್ರಿನ್ಸ್, ಇವತ್ತು ನನಗೆ ತುಂಬ ಸಂತೋಷ ಆಯಿತು ಅಂತ ಬೋಟ್ನಲ್ಲಿ ಆಳಾಪುಳಾಗಿ ಹೋಗೋಕೆ 2 ಟಿಕೆಟ್ ತಗೋತಾನೆ. ಸತ್ಪ್ರಿಯನ್, ನಾನು ಇವಾಗ ಕೊಟ್ಟಾಯಂಗೆ ಹೋಗಬೇಕು ಅಂದರು ಕೇಳದೆ ಫೋರ್ಸ್ ಮಾಡಿ ಬೋಟ್ನಲ್ಲಿ ಆಳಾಪುಳಾಗೆ ಕರ್ಕೊಂಡು ಹೋಗ್ತಾನೆ. ಪಾರ್ಟಿ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ. ಬ್ಯಾಗ್ನಲ್ಲಿದ್ದ ದುಡ್ಡೆಲ್ಲ ಖಾಲಿ ಆಗುತ್ತೆ. ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಸತ್ಪ್ರಿಯನ್ ಬೇಜಾರ್ನಲ್ಲಿ ಕುತ್ಕೊಂಡಿರೋದನ್ನು ನೋಡಿ ಪ್ರಿನ್ಸ್, ಯಾಕೆ ಬಾಸ್ ಏನಾಯಿತು, ಈಗ ಬೇಜಾರ್ನಲ್ಲಿ ಕುತ್ಕೊಂಡಿದ್ದೀರಾ ಅಂತ ಕೇಳೋಕೆ ಸತ್ಪ್ರಿಯನ್, ನಿಮಗೆ ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ, ನಮ್ಮಮ್ಮನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತಾನೆ. ಅದಕ್ಕೆ ಪ್ರಿನ್ಸ್, ಮತ್ತೆ ಯಾಕೆ ನನ್ನ ಜೊತೆ ಇದ್ದೀರಾ ಅನ್ನೋಕೆ, ನಾನು ನನ್ನ ಫ್ರೆಂಡ್ ಸೋಜನ್ ಹತ್ರ ಚೆಕ್ ಕೊಟ್ಟು ದುಡ್ಡಿಸ್ಕೊಳ್ಳೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಬಂದಾಗ ನಿಮ್ಮನ್ನು ನೋಡಿದೆ, ಸೋಜನ್ ಬರದೇ ಇದ್ದುದರಿಂದ ನೀವು ಕೂಗಿದಾಗ ನೀವೇನಾದರೂ ಸಹಾಯ ಮಾಡ್ತೀರಾ ಅಂತ ನಿಮ್ಮ ಜೊತೆ ಬಂದೆ ಅಂತಾನೆ. ಪ್ರಿನ್ಸ್, ಇವಾಗ ಹೇಳ್ತಿದ್ದೀರಲ್ಲ, ದುಡ್ಡೆಲ್ಲ ಖಾಲಿ ಆದಮೇಲೆ ನೆನ್ನೆ ಹೇಳಿದ್ದಿದ್ರೆ ಕೊಡ್ಬೋದಿತ್ತು, ಸರಿ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿದಾಗ ನನಗೆ 25,000 ಬೇಕು ಅಂತ ಸತ್ಪ್ರಿಯನ್ ಹೇಳೋಕೆ, ಸರಿ ಆಯಿತು, ನಾನು ಅರೇಂಜ್ ಮಾಡ್ತೀನಿ, ನಿಮ್ಮ ಜಿ-ಪೇ ನಂಬರ್ ಕೊಡಿ ಅಂತಾನೆ. ಅದೆಲ್ಲ ಇಲ್ಲ, ಬೇಕಾದರೆ ಅಕೌಂಟ್ ನಂಬರ್ ಕೊಡ್ತೀನಿ ಅಂತಾನೆ. ಸರಿ, ಅದನ್ನೇ ಹೇಳಿ ಅಂತ ಅಕೌಂಟ್ ನಂಬರ್ನ ತನ್ನ ವೈಫ್ ರಿನಿಗೆ ಕಳಿಸಿ, ರಿನಿ ಸ್ವಲ್ಪ ಎಮರ್ಜೆನ್ಸಿ, 25,000 ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು ಅಂತ ವಾಯ್ಸ್ ಮೆಸೇಜ್ ಮಾಡ್ತಾನೆ. ನೀವೇನೋ ಟೆನ್ಷನ್ ಆಗಬೇಡಿ, ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ, ಈಗಲಾದರೂ ಆರಾಮಾಗಿರಿ, ತಗೊಳ್ಳಿ ಇದನ್ನು ಕುಡೀರಿ ಅಂತಾನೆ. ಹಾಗೆ ನೀವು ಇನ್ನೇನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ, ನನ್ನ ಜ್ಞಾಪಕಾರ್ಥವಾಗಿ ಈ ಟೋಪಿಯನ್ನು ಈ ಕೂಲಿಂಗ್ ಗ್ಲಾಸ್ನು ಇಟ್ಕೊಳ್ಳಿ ಅಂತ ಸತ್ಪ್ರಿಯನ್ಗೆ ಕೊಡ್ತಾನೆ. ದುಡ್ಡು ಕಳಿಸಿದಾಳ ಅಂತ ಕೇಳೋಕೆ ರಿನಿಗೆ ಫೋನ್ ಮಾಡ್ತಾನೆ. ರಿನಿ, ದುಡ್ಡು ಬೇಕಿದ್ರೆ ನಿಮ್ಮ ಅಪ್ಪನ ಹತ್ರ ಕೇಳಿ, ಮನೆಯಿಂದ ಹೋಗಿ 3 ದಿನ ಆಯಿತು, ಎಲ್ಲಿಗೆ ಹೋಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಅಪ್ಪನ ಕೈಲಿ ಸುಮ್ಮನೆ ನಾನು ಬಯಸ್ಕೋಬೇಕು ಅಂತ ಫೋನ್ ಕಟ್ ಮಾಡಿಬಿಡ್ತಾಳೆ. ಪ್ರಿನ್ಸ್ ಅಪ್ಪನಿಗೆ ಕಾಲ್ ಮಾಡ್ತಾನೆ. ಅಪ್ಪ, ಒಂದು ಹಾಸ್ಪಿಟಲ್ ಎಮರ್ಜೆನ್ಸಿ, 25,000 ಕಳಿಸಿ ಅಂತ. ನೀನು ಊರಿನವ್ರಿಗೆಲ್ಲ ದಾನ ಮಾಡೋಕೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ನಾನು ಕಳಿಸಲ್ಲ ಅಂತ ಹೇಳಿ ಅವರು ಸಹ ಫೋನ್ ಕಟ್ ಮಾಡಿಬಿಡ್ತಾರೆ. ಇದರಿಂದ ಸತ್ಪ್ರಿಯನ್, ಪರವಾಗಿಲ್ಲ ಗೆಳೆಯ, ನೀನು ನನಗೆ ಸಹಾಯ ಮಾಡೋಕೆ ಪ್ರಯತ್ನ ಪಟ್ಟಲ್ಲ, ಅಷ್ಟೇ ಸಾಕು, ನಾನೀಗ ಕೊಟ್ಟಾಯಂಗೆ ಹೋಗ್ತೀನಿ ಅಂತಾನೆ. ಪ್ರಿನ್ಸ್, ನಿಮ್ಮ ಹತ್ರ 1 ರೂಪಾಯೂ ಇಲ್ವಲ್ಲ, ಹೇಗೆ ಹೋಗ್ತೀರಾ ಅಂದಾಗ, ಪರವಾಗಿಲ್ಲ ಗೆಳೆಯ, ನಾನು ಹೇಗೋ ಹೋಗ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಬಸ್ ಸ್ಟಾಪ್ನಲ್ಲಿ ಕೂತ್ಕೊಂಡು ಮತ್ತೆ ಸೋಜನ್ಗೆ ಕಾಲ್ ಮಾಡ್ತಾನೆ. ಸೋಜನ್, ಎಲ್ಲಿದ್ಯಾ ನೀನು, ದುಡ್ಡು ರೆಡಿ ಇದೆ, ಬೇಡವಾ ಅಂತ ಕೇಳೋಕೆ ಸತ್ಪ್ರಿಯ, ನಾನು ಆಳಪ್ಪುಳದಲ್ಲಿದ್ದೀನಿ, ಎರ್ನಾಕುಲಂಗೆ ಬಂದು ದುಡ್ಡಿಸ್ಕೋತೀನಿ ಅಂತಾನೆ. ಸೋಜನ್, ಏನೋ ನೆನ್ನೆ ಕೊಲ್ಲಂ, ಇವತ್ತು ಆಳಪ್ಪುಳನ, ಅಮ್ಮ ಅಲ್ಲಿ ಹಾಸ್ಪಿಟಲ್ನಲ್ಲಿದ್ದಾರೆ, ನೀನು ಊರು ಸುತ್ತಾ ಇದೆಯಾ, ಸರಿ ಎರ್ನಾಕುಲಂಗೆ ಬಂದು ಫೋನ್ ಮಾಡು, ಚೆಕ್ ಕೊಟ್ಬಿಟ್ಟು ದುಡ್ಡಿಸ್ಕೊಂಡು ಹೋಗು ಅಂತಾನೆ.
ಈಗ ಎರ್ನಾಕುಲಂಗೆ ಹೇಗೆ ಹೋಗೋದು, ಬಸ್ನಲ್ಲಿ ಹೋಗೋಕೆ ₹1 ಇಲ್ವಲ್ಲ ಅಂತ ಅಲ್ಲೇ ನಿಂತಿದ್ದವ್ರ ಹತ್ರ ಹೋಗಿ ₹100 ಸಹಾಯ ಕೇಳ್ತಾನೆ. ಅವರು ಇವನ ಸಿಚುವೇಶನ್ ಅರ್ಥ ಮಾಡಿಕೊಂಡು ₹100 ಕೊಡ್ತಾರೆ. ಅಷ್ಟರಲ್ಲಿ ಕಾರ್ನಲ್ಲಿ ಪ್ರಿನ್ಸ್ ಬರ್ತಾನೆ. ಬಾಸ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತಾನೆ. ಎರ್ನಾಕುಲಂ ಅಂದಾಗ, ಬಾಸು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನನ್ನ ಬಾಮೈದನ ಹತ್ತಿರ ದುಡ್ಡು ಕೇಳಿ ರೆಡಿ ಮಾಡಿದ್ದೀನಿ, ಹೋಗಿ ಇಸ್ಕೊಳ್ಳೋದು ಒಂದೇ ಬಾಕಿ, ಬನ್ನಿ ಹೋಗೋಣ ಅಂತಾನೆ. ಇಲ್ಲ ನಾನು ಹೋಗ್ತೀನಿ, ನೀವು ಹೋಗಿ ಅಂದ್ರು ಕೇಳ್ದೆ, ಬನ್ನಿ ಬಾಸ್ ಕಾರ್ನಲ್ಲಿ ಹೋಗೋಣ ಅಂತಾನೆ. ಸತ್ಪ್ರಿಯನ್ ಇಸ್ಕೊಂಡಿದ್ದ ₹100 ವಾಪಸ್ ಕೊಟ್ಟು ಕಾರ್ನಲ್ಲಿ ಕೂತ್ಕೋತಾನೆ. ಕಾರ್ ಒಳಗೆ ಪ್ರಿನ್ಸ್ ಕುಡಿಯೋದನ್ನ ನೋಡಿ ಕಾರ್ ಡ್ರೈವರ್, ಸರ್ ಇಲ್ಲಿ ಕುಡಿಬೇಡಿ, ಬೇಕು ಅಂದ್ರೆ ಒಂದ್ ಕಡೆ ನಿಲ್ಲಿಸ್ತೀನಿ ಅಲ್ಲಿ ಕುಡೀರಿ ಅಂದಿದ್ದಕ್ಕೆ, ಅದಕ್ಕೆಲ್ಲ ಈಗ ಟೈಮ್ ಇಲ್ಲ ಸುಜಿತಣ್ಣ, ನಮ್ಮ ಬಾಸ್ ಇದ್ದಾರಲ್ಲ ಅವ್ರ ಅಮ್ಮನ್ನ ಈಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಅದಕ್ಕೀಗ ನಾವು ಎರ್ನಾಕುಲಂನ ನನ್ನ ಬಾಮೈದನ ಬಾರ್ಗೆ ಹೋಗಿ ದುಡ್ಡಿಸ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತಾನೆ. ಕಾರ್ ಎರ್ನಾಕುಲಂಗೆ ಬರುತ್ತೆ. ಪ್ರಿನ್ಸ್ ಬಾಮೈದನ ಬಾರ್ ಸಿಗುತ್ತೆ. ಆದ್ರೆ ಪ್ರಿನ್ಸ್ ಅಪ್ಪ ಮೊದಲೇ ಕಾಲ್ ಮಾಡಿ, ಪ್ರಿನ್ಸ್ ಅಲ್ಲಿಗೆ ಬಂದ್ರೆ ಅವನಿಗೆ ದುಡ್ಡು ಕೊಡ್ಬೇಡ, ನಿನಗೆ ಗೊತ್ತಿಲ್ಲ ಅವನ ಹತ್ರ ದುಡ್ಡಿದ್ರೆ ಅವನು ಮನೆಗೆ ಬರೋದಿಲ್ಲ, ದುಡ್ಡಿಲ್ಲ ಅಂದ್ರಾದ್ರೂ ಮನೆಗೆ ಬರ್ತಾನೆ, ದುಡ್ಡು ಮಾತ್ರ ಕೊಡ್ಲೇಬೇಡ ಅಂದಿರ್ತಾರೆ. ಅದರಿಂದ ದುಡ್ಡಿಸ್ಕೊಂಡು ಹೋಗೋಕೆ ಬಂದಿದ್ದ ಪ್ರಿನ್ಸ್ಗೆ ತಮ್ಮ ಬಾರ್ ಸ್ಟಾಫ್ ಮೂಲಕ ತಾನು ಇಲ್ಲ ಹೊರಗಡೆ ಹೋಗಿದ್ದೀನಿ ಅಂತ ಹೇಳ್ಬಿಡಿ ಅಂತ ಪ್ರಿನ್ಸ್ಗೆ ಹೇಳಿಸ್ತಾನೆ. ತುಂಬಾ ಟೈಮ್ ಆದ್ರೂ ಪ್ರಿನ್ಸ್ ಬರ್ದೇ ಇರೋದನ್ನ ನೋಡಿ ಒಳಗೆ ಬಂದು ನೋಡಿದ್ರೆ ಪ್ರಿನ್ಸ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾನೆ. ಇವರಿನ್ನು ಬರಲ್ಲ, ನನಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ ಅಂತ ಸತ್ಪ್ರಿಯನ್ ಹೋಗ್ಬೇಕಾದ್ರೆ ಕಾರ್ ಡ್ರೈವರ್, ಸರ್ ನೀವೆಲ್ಲ ಹೋಗ್ತಾ ಇದ್ದೀರಾ, ನಿಮ್ಗೋಸ್ಕರ ದುಡ್ಡು ಇಸ್ಕೊ ಬರೋಕ್ತಾನೆ ಅವರು ಒಳಗೆ ಹೋಗಿರೋದು ಅಂತಾನೆ. ಅದಕ್ಕೆ ಸತ್ಪ್ರಿಯನ್ ಅವರು ಬರೋದು ಲೇಟ್ ಆಗುತ್ತೆ, ನನಗೆ ಟೈಮ್ ಆಗ್ತಾ ಇದೆ, ನಾನು ಬರ್ತೀನಿ ಅಂದಾಗ ಮತ್ತೆ ನನ್ನ ದುಡ್ಡು ಯಾರು ಕೊಡ್ತಾರೆ ಅಂತ ಕೇಳ್ತಾರೆ. ನೀವು ಇಲ್ಲೇ ವೆಯ್ಟ್ ಮಾಡಿ, ಅವ್ರು ಬಂದು ನಿಮ್ಮ ದುಡ್ಡನ್ನ ಕೊಡ್ತಾರೆ ಅಂದ್ರು ಕೇಳಲ್ಲ. ಅವರು ಕುಡ್ದಿದ್ದಾರೆ, ನೀವು ಅವರು ನನಗೆ ದುಡ್ಡು ಕೊಡೋವರೆಗೂ ಇಲ್ಲೇ ಇರಬೇಕು ಅಂತಾರೆ. ಪ್ರಿನ್ಸ್ ಬರ್ತಾನೆ, ಬಾಸು ನನ್ನ ಬಾಮೈದ ಎಲ್ಲಿಗೋ ಹೋಗಿದ್ದಾನಂತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತಾನೆ. ಇಲ್ಲ ಗೆಳೆಯ, ನನಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ಬೇಕು, ನಿಮಗೆ ದುಡ್ಡು ಸಿಕ್ಕಿದ್ರೆ ನನ್ನ ಅಕೌಂಟ್ಗೆ ಹಾಕ್ಬಿಡಿ ಅಂತಾನೆ. ಸರಿ ಬಾಸು ನೀವು ಹೋಗಿ, ನಿಮ್ಮನ್ನ ನಾನು ನಾಳೆ ಮೀಟ್ ಮಾಡ್ತೀನಿ ಅಂತಾನೆ. ಡ್ರೈವರ್ ಸತ್ಪ್ರಿಯನ ಇಟ್ಕೊಂಡಿರೋದನ್ನ ನೋಡಿ, ನೀವು ಹೋಗಿ ಬಾಸು, ನಾನು ಅವ್ರ ದುಡ್ಡನ್ನ ಕೊಡ್ತೀನಿ ಅಂದಾಗ ಡ್ರೈವರ್, ಇಲ್ಲ ನೀವು ದುಡ್ಡು ಕೊಡೋವರೆಗೂ ಇವರು ಇಲ್ಲೇ ಇರಬೇಕು ಅಂತಾರೆ. ಇಬ್ಬರಿಗೂ ಜಗಳ ಆಗುತ್ತೆ. ಸತ್ಪ್ರಿಯನ್ ಗೆಳೆಯ ಅವರಿಗೆ ಅವರ ಕಾರ್ ಬಾಡಿಗೆ ದುಡ್ಡು ಕೊಟ್ಟು ಸೆಟಲ್ ಮಾಡು ಅಂದಾಗ, ಸರಿ ಆಯ್ತು ಕಲ್ಲೂರ್ಗೆ ಬನ್ನಿ, ಇಲ್ಲಿಂದ 10 ಕಿಲೋಮೀಟರ್ ನಮ್ಮ ಅಕ್ಕನ ಮನೆ, ನಮ್ಮ ಬಾವ ಮೇಯರ್, ಅಲ್ಲಿ ಇಬ್ಬರ ದುಡ್ಡನ್ನು ಸೆಟಲ್ ಮಾಡ್ತೀನಿ ಅಂತ ಕರ್ಕೊಂಡು ಬರ್ತಾನೆ. ಅಲ್ಲೂ ದುಡ್ಡು ಸಿಗಲ್ಲ. ಅವರು ಸಹ ನಿಮ್ಮ ಅಪ್ಪ ನಿನಗೆ ದುಡ್ಡು ಕೊಡ್ಬೇಡ ಅಂತ ಹೇಳಿದ್ದಾರೆ ಅಂತಾರೆ. ಅಲ್ಲೂ ದುಡ್ಡು ಸಿಗದೆ ಇದ್ದುದ್ರಿಂದ ಪ್ರಿನ್ಸ್ ಕಾರ್ನಲ್ಲಿ ಬಂದು ಮಲ್ಕೋತಾನೆ. ದುಡ್ಡಿನ ವಿಷಯ ಏನಾಯ್ತು ಗೆಳೆಯ ಅಂದಾಗ, ಇಲ್ಲೂ ದುಡ್ಡು ಸಿಗ್ಲಿಲ್ಲ, ಗಾಡಿನ ಪರೂರ್ಗೆ ಬಿಡಿ ಅಂತಾನೆ. ಡ್ರೈವರ್ಗೆ ತಲೆ ಕೆಟ್ಟೋಗುತ್ತೆ, ನಿಮ್ಮನ್ನ ನಂಬಿ ನಾನು ಇಲ್ಲಿಗೆ ಬಂದಿದ್ದು, ನನಗೂ ಇಲ್ಲಿ ದುಡ್ಡು ಸಿಗ್ಲಿಲ್ಲ, ಗಾಡಿಯಲ್ಲಿ ಕೂತ್ಕೊಳ್ಳಿ ಪರೂರ್ಗೆ ಹೋಗೋಣ ಅಂತಾರೆ. ಸತ್ಪ್ರಿಯನ್, ನನಗೆ ಅಷ್ಟು ಟೈಮ್ ಇಲ್ಲ, ನೀವು ಹೋಗಿ ಅಲ್ಲಿ ನಿಮಗೆ ದುಡ್ಡು ಸಿಗುತ್ತೆ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರು ಬಿಡದೆ ಗಾಡಿಯಲ್ಲಿ ಎತ್ತಿಸ್ಕೊಂಡು ಪರೂರ್ಗೆ ಬರ್ತಾ ಇದ್ದಾರೆ. ಅಡ್ರೆಸ್ ಕೇಳೋ ಅಷ್ಟಲ್ಲಿ ಕುಡಿದು ಟೈಟ್ ಆಗಿ ಪ್ರಿನ್ಸ್ ಮಲ್ಕೊಂಡ್ ಬಿಡ್ತಾನೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಒಂದು ಕಡೆ ಗಾಡಿ ನಿಲ್ಲಿಸ್ತಾರೆ. ಸತ್ಪ್ರಿಯನ್ ಸೋಜನ್ಗೆ ಕಾಲ್ ಮಾಡಿ ಬರೋ ಕೇಳ್ತಾನೆ. ಸೋಜನ್ ಬಂದು, ನನ್ನ ಹತ್ರ ಇರೋದು 10,000 ಮಾತ್ರ, ತಗೋ ಅಂತ ಕೊಡ್ತಾನೆ. ಏನೋ ನಿನ್ ವೇಷ, ಇವ್ರು ಯಾರು ಅಂತ ಕೇಳ್ತಾನೆ. ಅವನು ಕೊಟ್ಟಿದ್ದ ದುಡ್ಡಿನಲ್ಲಿ 7,000 ಡ್ರೈವರ್ಗೆ ಕೊಡ್ತಾನೆ. ಅದನ್ನ ನೋಡಿ ಸೋಜನ್, ಲೇ ಸತ್ಪ್ರಿಯನ್, ಇವ್ರಿಗೆ ದುಡ್ಡು ಕೊಡೋಕ ನೀನು ಬರೋ ಕೇಳಿದ್ದು, ಕುಡಿದು ಊರ್ ಸುತ್ಬಿಟ್ಟು ಅಮ್ಮನ್ಗೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ ಸುಳ್ಳು ಬೇರೆ ಹೇಳ್ತೀಯಾ ಅಂತ ಕೇಳ್ತಾನೆ. ಕಾರ್ ಡ್ರೈವರ್, ಕಾರ್ ಒಳಗೆ ನಿನ್ನ ಫ್ರೆಂಡ್ ವಾಮಿಟ್ ಮಾಡ್ಕೊಂಡಿದ್ದಾನೆ, ಇಲ್ಲಿವರೆಗೂ ಯಾರೂ ಈ ರೀತಿ ಮಾಡಿರ್ಲಿಲ್ಲ, ಮರ್ಯಾದೆಯಿಂದ ನನ್ನ ಕಾರ್ನ ಕ್ಲೀನ್ ಮಾಡ್ಕೊಡು ಅಂತಾನೆ. ಸತ್ಪ್ರಿಯನ್ ಪ್ರಿನ್ಸ್ನ ಕೆಳಗಿಳಿಸಿ ಕಾರ್ ಪೂರ್ತಿ ಕ್ಲೀನ್ ಮಾಡ್ತಾನೆ. ತಂಗಿ ಫೋನ್ ಮಾಡ್ತಾ ಇದ್ದಾಳೆ, ಈ ಕಡೆ ದುಡ್ಡು ಸಿಗ್ಲಿಲ್ಲ, ನನ್ನ ಪರಿಸ್ಥಿತಿ ಹೀಗಾಗೋಯ್ತಲ್ಲ ಅಂತ ಅಳ್ತಾನೆ. ಸೋಜನ್ಗೆ ಚೆಕ್ ಕೊಟ್ಟು, ಸೋಜನ್ ಇವರ ಮನೆ ಇಲ್ಲೇ, ಅವರನ್ನ ಮನೆ ಹತ್ರ ಬಿಟ್ಟು ಹೋಗೋಣ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಸೋಜನ್, ಸರಿ ಕರ್ಕೊಂಡ್ ಬಾ, ಎಲ್ಲ ನನ್ನ ಹಣೆ ಬರ ಅಂತ ಮೂವರು ಗಾಡಿ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಿನ್ಸ್ನ ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ದಕ್ಕೆ ಒಲ್ಲಿ ಅಂತ ಕುಡಿದ ಮತ್ತಿನಲ್ಲಿ ಹೇಳೋಕೆ ಮೂವರು ಒಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ನಿಂತಿರೋದನ್ನ ನೋಡಿ ಪ್ರಿನ್ಸ್ ಏನೋ ಹೇಳೋಕೆ, ಪೊಲೀಸ್ ಅವರು ನಮಗ್ ಬೈದ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಚೇಸ್ ಮಾಡ್ಕೊಂಡು ಬರ್ತಾರೆ. ಸೋಜನ್ ನಮ್ಮ ಹಿಂದೆ ಪೊಲೀಸ್ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗಿ ಒಂದ್ ಕಡೆ ಕೆಳಗ್ ಬೀಳ್ತಾನೆ. ಇವನಿಂದ ನಮಗೀಗಾಯ್ತು, ಬರೋದಿದ್ರೆ ನೀನ್ ಮಾತ್ರ ನನ್ನ ಜೊತೆ ಬಾ, ಅವನು ಹೇಳಿದ ಲೊಕೇಶನ್ ಇದೆ, ಅವನನ್ನ ಇಲ್ಲೇ ಬಿಟ್ಬಿಟ್ಟು ಬಾ, ಹೋಗೋಣವಾ ಅಂತಾನೆ. ಅದಕ್ಕೆ ಯಾಕೋ ಸತ್ಪ್ರಿಯನ್ ಮನಸ್ಸು ಒಪ್ತಾ ಇಲ್ಲ. ನೀನು ಹೋಗು, ನನಗೆ ಯಾಕೋ ಅವರನ್ನ ಒಬ್ಬರನ್ನೇ ಬಿಟ್ಟು ಬರೋಕ್ ಮನ್ಸಿಲ್ಲ, ನೀನು ಹೋಗು ಅಂತಾನೆ. ಸೋಜನ್, ಇಷ್ಟೆಲ್ಲ ಮಾಡೋಕೆ ನಿನಗೆ ಅವನೇನ್ ಮಾಡಿದ್ದಾನೆ ಅಂತ ಕೇಳೋಕೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನಿಜ ಹೇಳ್ಬೇಕು ಅಂದ್ರೆ ಅವರಿಂದ ನನಗೆ ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ ಅವ್ರ ಜೊತೆ ಹೋದೆ, ಆದ್ರೆ ಅಂತಾನೆ. ಅದಕ್ಕೆ ಸೋಜನ್, ಏನೋ ಮಾಡ್ಕೋ, ಆದ್ರೆ ಇನ್ನು 10 ದಿನದಲ್ಲಿ ನಾನು ಕೊಟ್ಟಿರೋ 10,000 ಬಡ್ಡಿಯ ಸಮೇತ ಬಂದು ಬಿಡ್ಬೇಕು, ಇಲ್ಲ ಚೆಕ್ನ ಬ್ಯಾಂಕ್ನಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಆ ರಾತ್ರಿ ಪ್ರಿನ್ಸ್ ಮತ್ತು ಸತ್ಪ್ರಿಯನ್ ಅಲ್ಲೇ ಮಲ್ಕೋತಾರೆ. ಬೆಳಿಗ್ಗೆ ಪ್ರಿನ್ಸ್ ಎದ್ದು, ಬಾಸ್ ಎದ್ದೇಳಿ, ನಾವ್ಯಾಕಿಲ್ಲಿ ಮಲಗಿದ್ದೀವಿ ಅಂತ. ಸತ್ಪ್ರಿಯನ್ ಎದ್ದು, ನೆನ್ನೆ ನಮ್ಮನ್ನ ಚೇಸ್ ಮಾಡ್ಕೊಂಡು ಪೊಲೀಸ್ ಬಂದ್ರು, ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ಅಂತಾನೆ. ನನಗೆ ಗೊತ್ತಿಲ್ಲದೆ ಇರೋ ಪೊಲೀಸ್ ನಮ್ಮ ಊರಿನಲ್ಲಿ ಯಾರಿದ್ದಾರೆ ಅನ್ನೋಕೆ ನೆನ್ನೆ ನನ್ನ ಫ್ರೆಂಡ್ ಸೋಜನ್ ಇಲ್ಲ ಅಂದಿದ್ರೆ ಗೊತ್ತಾಗ್ತಾ ಇತ್ತು. ಸರಿ ಗೆಳೆಯ,
ನೀನು ಕೊಟ್ಟ ಕೂಲಿಂಗ್ ಗ್ಲಾಸ್ ಆಟ್ ಎಲ್ಲ ಬ್ಯಾಗ್ನಲ್ಲೇ ಇಟ್ಟಿದ್ದೀನಿ, ನೋಡ್ಕೊ ನಾನು ಬರ್ತೀನಿ ಅನ್ನೋಕೆ. ಬಾಸು ಅದನ್ನೆಲ್ಲ ನಾನು ನಿಮಗೆ ಅಂತಾನೆ ಕೊಟ್ಟಿದ್ದು ಅಂತಾನೆ. ಅದೇನೋ ನನಗೆ ಬೇಡ ಗೆಳೆಯ, ನಾನು ಬರ್ತೀನಿ ಅಂತಾನೆ. ಬಾಸು ನಮ್ಮ ಮನೆ ಇಲ್ಲೇ, ಬನ್ನಿ ಹೋಗ್ಬಿಟ್ಟು ಹೋಗೋಣ ಅಂದ್ರು. ಬೇಡ ಗೆಳೆಯ, ಇಲ್ಲಿ ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳ್ತಾನೆ. ನೇರವಾಗಿ ಹೋಗಿ ಅಲ್ಲಿ ಇರುತ್ತೆ, ಆದರೂ ನೀವು ಯಾಕೆ ಬಸ್ನಲ್ಲಿ ಹೋಗ್ತೀರಾ, ಮನೆಗೆ ಬನ್ನಿ ಕಾರ್ನಲ್ಲಿ ಹೋಗೋಣ ಅಂತಾನೆ. ನಮಗೆ 2 ದಿನ ಟೈಮ್ ಕೊಡ್ತೀರಾ, ನಿಮಗೆ ಬೇಕಿರೋ ದುಡ್ಡನ್ನು ನಾನು ಅರೇಂಜ್ ಮಾಡ್ತೀನಿ ಅಂತಾನೆ. ಗೆಳೆಯ ನಿನ್ನ ದುಡ್ಡು ನನಗೆ ಬೇಡ, ನನಗೋಸ್ಕರ ನೀನು ಯಾರ ಹತ್ರನೂ ದುಡ್ಡು ಕೇಳೋದು ಬೇಡ ಅಂತಾನೆ. ಅಷ್ಟೊತ್ತಿಗೆ ಜಾಗಿಂಗ್ ಮಾಡಿಕೊಂಡು ಪ್ರಿನ್ಸ್ ಅಪ್ಪ ಬರ್ತಾರೆ. ಪ್ರಿನ್ಸ್ನ ನೋಡಿ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ, ನೀನು ತಗೊಂಡೋಗಿದ್ದ ಕಾರ್ ಎಲ್ಲಿ ಅಂತ ಕೇಳ್ತಾರೆ. ಸರ್ವಿಸ್ಗೆ ಅಂತ ವಿಮಲ್ ಹತ್ರ ಬಿಟ್ಟಿದ್ದೀನಿ ಅಂತಾನೆ. ಇವನಿಗೋಸ್ಕರ ನೀನು ದುಡ್ಡು ಕೇಳಿ ಫೋನ್ ಮಾಡಿದ್ದು. ಏನಯ್ಯ ಕೈ ಕಾಲೆಲ್ಲ ಚೆನ್ನಾಗೇ ಇದೆ ತಾನೆ ನಿನಗೆ, ದುಡ್ಡು ತಿನ್ನೋಕೆ ನಿನಗೇನು, ದಿನ ಒಬ್ಬೊಬ್ಬರನ್ನ ಸಹಾಯ ಕೇಳ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾನೆ ಅಂತ ಬೈತಾರೆ. ಅಪ್ಪ ಇವರು ನೀವು ಅಂದ್ಕೊಂಡ ಹಾಗೆ ಅಲ್ಲ ಅಂತ ಹೇಳಿದ್ರು ಕೇಳಲ್ಲ. ಪ್ರಿನ್ಸ್ ಸತ್ಪ್ರಿಯನ್ ಬಸ್ ಸ್ಟಾಪ್ ಹತ್ರ ಬರ್ತಾರೆ. ಏನ್ ಗೆಳೆಯ ನೀನು ಯಾಕೆ ಹೀಗಿದ್ಯಾ, ನಿಮ್ಮ ಅಪ್ಪನ ಕೈಲಿ ಇನ್ನೂ ಬೈಸ್ಕೋತಾ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿನ್ಸ್, ನಮ್ಮ ಮನೆಯಲ್ಲಿ ದುಡ್ಡು ಸಂಪಾದನೆ ಮಾಡದೇ ಇರೋನು ನಾನು ಮಾತ್ರ. ನಾನು ಏನೇ ಮಾಡ್ತೀನಿ ಅಂದ್ರು ನಮ್ಮ ಮನೆಯಲ್ಲಿ ನನ್ನನ್ನು ಮಾಡೋಕ್ ಬಿಡಲ್ಲ. ಏನ್ ಮಾಡ್ತೀರಾ, ಅಲ್ಲಿದೆಯಲ್ಲ ಅದೇ ನಮ್ಮ ಮನೆ ಅಂತ ತೋರಿಸ್ತಾನೆ. ಅದನ್ನ ನೋಡ್ ಗೆಳೆಯ, ನಿಂದು ಎಷ್ಟು ಒಳ್ಳೆಯ ಜೀವನ ಗೊತ್ತಾ, ಅದು ಅರ್ಥ ಆಗ್ಬೇಕಾಗಿರೋದು ನಿನಗ್ ಮಾತ್ರ ಅಂತಾನೆ. ಎಷ್ಟು ಒಳ್ಳೆಯ ಜೀವನ ಆದ್ರೆ ಏನು, ನನ್ನ ಕೈಲಿ ನಿಮಗ್ ಸಹಾಯ ಮಾಡೋಕ್ಕಾಗ್ಲಿಲ್ಲ. ಸರಿ ಬಾಸು, ನಿಮ್ ನಂಬರ್ ಹೇಳಿ, ನಿಮ್ಮನ್ನ ನೋಡ್ಬೇಕು ಅಂದಾಗ ನಾನು ನಿಮಗ್ ಕಾಲ್ ಮಾಡ್ತೀನಿ ಅಂತಾನೆ. ಸತ್ಪ್ರಿಯನ್ ನಂಬರ್ ಹೇಳ್ತಾನೆ. ಅಷ್ಟೊತ್ತಿಗೆ ಬಸ್ ಬರುತ್ತೆ. ಪ್ರಿನ್ಸ್, ಬಾಸು ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಇಲ್ಲಿಯವರೆಗೂ ಇಬ್ಬರಿಗೂ ಒಬ್ಬರ ಹೆಸರು ಒಬ್ಬರಿಗೆ ಗೊತ್ತಿರಲ್ಲ. ನನ್ನ ಹೆಸರು ಸತ್ಪ್ರಿಯನ್ ಅನ್ನೋಕೆ, ನನ್ನ ಹೆಸರು ಪ್ರಿನ್ಸ್ ಬಾಸು, ಅಡಿಯೋಸ್ ಅಮಿಗೋ ಅಂತಾನೆ. ಬಸ್ನಲ್ಲಿ ಹೋಗ್ಬೇಕಾದ್ರೆ ಸತ್ಪ್ರಿಯನ್ಗೆ ತಂಗಿ ಮಿನಿಯಿಂದ ಕಾಲ್ ಬರುತ್ತೆ. ಅಣ್ಣ ಅಕೌಂಟ್ಗೆ 25,000 ಬಂತು ಅಂತ. ಅದನ್ನ ಕೇಳಿದ ತಕ್ಷಣ ಬಸ್ನ ನಿಲ್ಲಿಸಿ ಪ್ರಿನ್ಸ್ ಹತ್ರ ಓಡ್ ಬಂದು, ಗೆಳೆಯ ನನ್ನ ತಂಗಿ ಫೋನ್ ಮಾಡಿದ್ಲು, ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಖುಷಿಯಾಗಿ ಹೇಳ್ತಾನೆ. ಅದನ್ನ ಕೇಳಿ ಪ್ರಿನ್ಸ್, ನಾನು ಹೇಳಿಲ್ವಾ ಬಾಸ್, ನನ್ನ ಹೆಂಡತಿ ಹಾಕಿರ್ತಾಳೆ, ಅವಳು ತುಂಬಾ ಒಳ್ಳೆಯವಳು, ನೀವು ಹೋಗಿ ಮೊದಲು ಅಮ್ಮನನ್ನ ನೋಡಿ, ಬಸ್ ವೆಯ್ಟ್ ಮಾಡ್ತಾ ಇದೆ ನೋಡಿ ಅಂತಾನೆ. ಸತ್ಪ್ರಿಯನ್, ನಿನ್ನ ಸಹಾಯವನ್ನ ನಾನು ಯಾವತ್ತೂ ಮರೆಯಲ್ಲ ಗೆಳೆಯ ಅಂತ ಹೇಳಿ ಹೊರಡ್ತಾನೆ. ಅದನ್ನ ಕೇಳಿ ಪ್ರಿನ್ಸ್ಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಹತ್ರ ದುಡ್ಡಿದ್ರೂ ಸಹಾಯ ಮಾಡೋಕ್ ಆಗ್ತಾ ಇಲ್ವಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಿದ್ದ ಪ್ರಿನ್ಸ್ಗೆ ಈಗ ಸಮಾಧಾನ ಆಗುತ್ತೆ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.